ರೇಡಿಯೋ ಕನ್ನಡದ ಮೊಟ್ಟಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಮ್ಮ ರೇಡಿಯೋದ ಪ್ರತಿಯೊಬ್ಬ ಕೇಳುಗರಿಗೂ ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮನ್ನು ವೀಕ್ಷಿಸ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ನಿಮ್ಮ ಅರ್ಜಿಕರನ್ನು ಕಲೆ ಮಾಡುವ ನಮಸ್ಕಾರಗಳು. ಆಸ್ ಪ್ರಾಮಿಸ್ಡ್ ಇವತ್ತು ಕೂಡ ನನ್ನ ಜೊತೆ ಉಡುಪಿಯಿಂದ ಮತ್ತೊಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರ ಜರ್ನಿ ಕೂಡ ತುಂಬಾನೇ ವಿಚಿತ್ರವಾಗಿ ನಡೆದಂತಹ ಜರ್ನಿ. ಇವರು ಮ್ಯಾಜಿಷಿಯನ್, ಆಕ್ಟರ್, ಹಸ್ತ ಸಾಮಗ್ರಿ ಕಲಿಸಿದ್ದಾರೆ, ಮತ್ತೆ ವಿಮರ್ಶಕ, ಹೀಗೆ ಹಲವು ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಆಸ್ ಸಿಂಪಲ್ ಅಂಡ್ ಇವ್ರಿಗೆ ತಿಳಿದಿರೋ ಅಷ್ಟು ನಾಲೆಡ್ಜ್, ಈ ಉಡುಪಿ ಅಂತ ಗ್ರಾಮದಲ್ಲಿದ್ದು ವರ್ಲ್ಡ್ ಫೇಮಸ್ ಆಗಿರುವಂತಹ ವ್ಯಕ್ತಿ ಇವರು. ತುಂಬಾನೇ ಇನ್ಸ್ಪೈರಿಂಗ್ ವ್ಯಕ್ತಿ. ಜೊತೆಗೆ ಇವರಿಗೆ 26 ವರ್ಷಗಳ ಕಾಲ ಮಾಧ್ಯಮದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಫೋಟೋ ಜರ್ನಲಿಸ್ಟ್. ಸೊ ಅವರು ಬೇರೆ ಯಾರು ಅಲ್ಲ, ಆಸ್ಟ್ರೋ ಮೋಹನ್ ಅವರು. ಅವ್ರು ಇವತ್ತು ನನ್ನ ಜೊತೆ ಇದ್ದಾರೆ ಆಸ್ ಅ ಫೋಟೋ ಜರ್ನಲಿಸ್ಟ್. ಅವರೊಟ್ಟಿಗೆ ಇವತ್ತು ನನ್ನ ಮಾತುಕತೆ ಮುಂದುವರಿಯುತ್ತೆ ಹಾಗೂ ಅವರ ಜರ್ನಿ ಬಗ್ಗೆ ಕೂಡ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮ್ ಸರ್, ತುಂಬಾನೇ ಆರಾಮ್. ಆಕ್ಚುಲಿ ನೀವು ಹುಟ್ಟಿದ್ದು ಬಳ್ಳಾರಿಲಿ, ಸೊ ಬೆಳೆದದ್ದು ಮತ್ತು ಸೆಟ್ಲ್ ಆಗಿದ್ದು ಉಡುಪಿಯಲ್ಲಿ. ನೀವು ಹೇಳ್ತಿದ್ದಂಗೆ ನೀವು ತಂದ ಟ್ರಾನ್ಸ್ಫರ್ ಜಾಬ್ ಅಲ್ಲಿ ಇದ್ರು ಓಡಾಡ್ತಿದ್ರಿ. ಸೊ ಉಡುಪಿನ ಯಾಕೆ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ರಿಯಲಿ ಬೇಸಿಕಲಿ ಏನಾಗ್ತದೆ, ಒಬ್ಬ ಬ್ಯಾಂಕರ್ ಇರ್ತಾರೆ. ಇದು ನನ್ನ ಆಯ್ಕೆ ಅಲ್ಲ, ಉಡುಪಿ ನನ್ನ ಆಯ್ಕೆ ಅಲ್ಲ. ಅಪ್ಪನ ಕೊನೆಯ ಸರ್ವಿಸ್ ಅವರು ಎಲ್ಲಿ ಉಡುಪಿಲಿ ಮಾಡ್ಬೇಕಂತ ಬಯಸ್ತಾರೆ. ಸೊ ಉಡುಪಿಲಿ ಮಾಡ್ಬೇಕಂತ ಬಯಸಿದಾಗ ನನ್ನ ಕಾಲೇಜಿಂಗ್ ಎಲ್ಲ ಕೆನಡಾ ಕಾಲೇಜಿನಲ್ಲಿ ಆಗ್ತದೆ. 93ಗೆ ನನ್ನ ಕಾಲೇಜಿಂಗ್ ಮುಗಿತದೆ. ನಂತರ ಪಪ್ಪನಿಗೆ ಟ್ರಾನ್ಸ್ಫರ್ ಆಗ್ತದೆ ಉಡುಪಿಗೆ. ಬಟ್ ಹಿ ವಾಂಟ್ ಟು ಸ್ಪೆಂಡ್ ಹಿಸ್ ಲೈಫ್, ರಿಟೈರ್ಡ್ ಲೈಫ್ ಇನ್ ಉಡುಪಿ. ಸೊ ಹಾಗಾಗಿ ಅದು ಐಚ್ಛಿಕವೂ ಹೌದು, ಒಂದು ಹಂತಕ್ಕೆ ನನಗೆ ಬಲವಂತವೂ ಆಗಿತ್ತ ಆ ಸಂದರ್ಭಕ್ಕೆ. ಬಟ್ ಆಗ ಫ್ರೆಶ್ನರ್ ಅಲ್ಲ, ಡಿಗ್ರಿ ಮುಗಿಸಿ ಬಂದಿದ್ದಷ್ಟೇ ಉಡುಪಿಗೆ ಬಂದು ಸೇರ್ಕೊಂಡ್ರೆ. ಉಡುಪಿಗೆ ಬಂದಾಗ 93 ಡಿಗ್ರಿ ಮುಗೀತು. ಬಂದಾಗ ಏನೂ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ. ಏನೋ ಅದಕ್ಕಿಂತ ಮುಂಚೆ ನಾನು ಮೆಡಿಕಲ್ ರೆಪ್ ಆಗಿ ಸ್ವಲ್ಪ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ಅಪ್ಪನ ಈ ಆಯ್ಕೆ ನನಗೆ ನಿಜವಾಗಿ ಹೇಳ್ಬೇಕಂದ್ರೆ, ಅವ್ರೇನ್ ಹೇಳ್ತಾರಲ್ಲ, ಸೌದ ಸೀಡ್ ಆಫ್ ಒಂದು ಒಳ್ಳೆ ಸೀಡನ್ನು ಹಾಕಿದ್ರೆ ಹೇಗೆ ಫಲ ಕೊಡುತ್ತೋ ಹಾಗೆ ನಾನು ಇವತ್ತು ಅವ್ರ ಮುಂದೆ ಎದ್ದು ನಿಂತಿದ್ದೀನಿ. ವೆರಿ ನೈಸ್ ಸರ್. ನೀವು ತೆಗೆದಂತಹ ಮೊದಲ ಚಿತ್ರ ಯಾವುದು ನೆನಪಿದೆಯಾ? ನೋಡಿ, ನಾನು ತೆಗೆದ ಮೊದಲ ಚಿತ್ರ ನನ್ನ ಅಪ್ಪ ಕೊಟ್ಟಂತಹ ಐಸೋಲಿ 2 ಕ್ಲಿಕ್ 3 ಕ್ಯಾಮರಾ. ಓಕೆ, ಸೊ ಅದು ಇವತ್ತಿಗೆ ನಾನು ಜೋಪಾನ ಮಾಡಿ ಇಟ್ಕೊಂಡಿದ್ದೇನೆ. ಎಷ್ಟೋ ಸಿನಿಮಾ ಕಥೆಗಳನ್ನ ನಾವು ನೋಡಿದ್ದೀವಿ. ಮಕ್ಕಳಿಗೆ ಅವರ ವಿಕಸನಕ್ಕೆ ಬಿಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನನ್ನ ಅಪ್ಪನಿಗೆ ನಾನು ತುಂಬಾ ಮಹತ್ವ ಕೊಡ್ತೇನೆ. ಯಾಕಂದ್ರೆ ನನಗೆ ಯಾವುದೇ ರೀತಿಯ ಒತ್ತಾಯ ಮಾಡಲಿಲ್ಲ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಹೇಳಲೇ ಇಲ್ಲ. ಸೊ ನನಗೇನಾಗ್ತದೆ, 7ನೇ ಕ್ಲಾಸ್ನಲ್ಲಿ ಇರ್ಬೇಕಾದ್ರೆ ಮನೇಲಿ ಕ್ಯಾಮರಾ ಇತ್ತು. ಸೊ ಒಂದ್ಸಲ ನಾನು ಅದನ್ನು ಕದ್ಕೊಂಡು ಫೋಟೋ ತೆಗಿಬೇಕು ಅಂತ ಅನ್ಕೊಂಡೆ. ಬಟ್ ಏನೋ ಪಪ್ಪನಿಗೆ ಮನಸ್ಸಾಯ್ತು ಕಾಣ್ತದೆ, ನೀನು ಟ್ರಯಲ್ ಮಾಡಿದ್ರೆ ಮಾಡೋದು ಅಂತ ಹೇಳ್ಕೊಟ್ರು. ಸೊ ಅದು ನನ್ನ ಫಸ್ಟ್ ಫೋಟೋಗ್ರಫಿ. ನಿಮಗೆ ವಿಶೇಷ ಹೇಳಿರ್ತೇನೆ, ಆ ಟೈಮಿಗೆ ನಮ್ಮ ಹೈಸ್ಕೂಲಿನ ಒಂದು ಗೋವಾ ಟ್ರಿಪ್. ಅದಕ್ಕೆ ನಮ್ಮ ಸ್ಕೂಲಿಗೆ, ನಾನು ಬಿ ಕೆ ಮಾಡಲ್ ಸ್ಕೂಲ್ ಅಲ್ಲಿ ಬೆಳಗಾವಿಯಲ್ಲಿ ಕಲ್ತದ್ದು. ಸೊ ಐ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಟು ಹ್ಯಾವ್ ದಿಸ್ ಪ್ರಯಾರಿಟಿ. ನನಗೆ ಫೋಟೋಗ್ರಾಫರ್ ಆಗಿ. ಸೊ ಇವತ್ತು ನಮ್ಗೆ ನೆನಪಿದೆ ಕೆಲವು ಕಲಂಗೂಟ್ ಬೀಚಿನ ಗೋವಾ ದೋಣಿಗಳು. ಸೊ ಫೋಟೋಸ್ ಇನ್ನೂ ತುಂಬಾ ಚೆನ್ನಾಗಿ ನನ್ನ ಹತ್ರ ಇಲ್ಲ ಫೋಟೋಸ್ ಈಗ, ಬಟ್ ನೆನಪಿದೆ. ಸೊ ಎಲ್ಲರೂ ಆಟ ಸಾಮಾನು ಇಟ್ಕೊಂಡು ಆಟ ಆಡಿದ್ರೆ ನೀವು ಬೆಳೆದ ಕ್ಯಾಮ್ರಾ ಇಟ್ಕೊಂಡಿಲ್ಲ. ನಿಮ್ಮ ಬಾಲ್ಯದ ದಿನಗಳು ಹೇಗಿರ್ತಿತ್ತು? ಅಲ್ಲ, ಬಾಲ್ಯದಲ್ಲಿ ಏನಂದ್ರೆ ಮುಂಚೆಯಿಂದಲೂ ಆರಂಭದಿಂದಲೂ ನಾನು ಒಳ್ಳೆಯ ರ್ಯಾಂಕ್ ಹೋಲ್ಡರ್ ಅಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಅಲ್ಲ, ಆವರೇಜ್ ಸ್ಟೂಡೆಂಟ್. ಸೊ ಬಾಲ್ಯ ನನ್ಗೆ ಏನಾಯ್ತು ಅಂದ್ರೆ, ಪ್ರತಿ ಪಪ್ಪನ ಈ ಟ್ರಾನ್ಸ್ಫರಬಲ್ ಜಾಬ್ ಪ್ರಾಯಶಃ 10 ಊರು ನಂಗೆ ಓಪನ್ ಮಾಡ್ಕೊಡ್ತು. ಬಾಲ್ಯದಲ್ಲಿ ನಾನು ಚೀಕನಹಳ್ಳಿ ಅಂತ ಹೇಳ್ಬಿಟ್ಟು ಬೇಲೂರಿನ ಹತ್ರ ಅಲ್ಲಿ ಒಂದು 2-3 ವರ್ಷ ಕಾಲ ಕಲಿತೇವೆ. ಆಮೇಲೆ ಪಪ್ಪ ಬಳ್ಳಾರಿ ಟ್ರಾನ್ಸ್ಫರ್ ಆಗ್ತದೆ. ಬಳ್ಳಾರಿಯಲ್ಲಿ 3 ವರ್ಷ, ಆಮೇಲೆ ಬೆಳಗಾಂ ಮೇಲೆ ಮಂಗಳೂರು. ಹೀಗೆ ಈ ರಾಜ್ಯದ ಎಲ್ಲಾ ಕೋಣೆಗಳನ್ನು ನನಗೆ ನೋಡಿ ಬಂದಿದ್ದರಿಂದ ಪ್ರಾಯಶಃ ನನ್ನ ಬಾಲ್ಯದ ದಿನಗಳು ನಿಜವಾಗಿಯೂ ತುಂಬಾ ಎಂಜಾಯ್ ಮಾಡಿದ್ದೇನೆ, ಕಲ್ತಿದ್ದೇನೆ. ಬಟ್ ಐ ಆಮ್ ಹ್ಯಾಟ್ಸ್ ಆಫ್, ತುಂಬಾ ನನ್ನ ಅಪ್ಪ ಅಮ್ಮನಿಗೆ ಚಿರಋಣಿ ನಾನು. ಸರ್, ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿರ್ತೀರಾ, ಕೆಲಸ ಬಿಟ್ಟು ಈ ಪ್ರೊಫೆಷನ್ ಬರ್ತೀರಾ. ಯೂಶಲಿ ದಿಸ್ ಇಸ್ ನಾಟ್ ಅ ಕನ್ವೆನ್ಷನಲ್ ಜಾಬ್ ಫಾರ್ ದಟ್ ಮ್ಯಾಟರ್. ಅಂದ್ರೆ ಎಲ್ಲರಿಗೂ ಕೈ ಹಿಡಿಯಲ್ಲ ಇದು. ಅಂದ್ರೆ ಇದನ್ನೇ ನಂಬ್ಕೊಂಡು ಜೀವನ ನಡೆಸಬೇಕು ಅನ್ನೋ ಇದಿರುತ್ತಲ್ಲ. ಸೊ ಫ್ಯಾಮಿಲಿ ಹೆಂಗಿತ್ತು ಸರ್? ಏನಾಗಿದೆ ನಿಮಗೆ ಈ ತರ ಒಳ್ಳೆ ಕೆಲಸ ಬಿಟ್ಬಿಟ್ಟು ಫೋಟೋಗ್ರಫಿ ಬಂದ ಆ ತರದ್ ಏನಾದ್ರು ನಡೆದಿದ್ಯಾ? ಇಲ್ಲ, ಆ ತರಕ್ಕಿಂತಲೂ ಏನಾಯ್ತು ಅಂದ್ರೆ, ನಾನು ಆರ್ಟ್ಸ್ ಗ್ರಾಜ್ಯುಯೇಟ್. ಸೈನ್ಸ್ ನನಗೆ ನಿಜವಾಗಿಯೂ ಸುಟ್ಟು ತಿಂದ್ರು ನಂಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಬಟ್ ಮೆಡಿಕಲ್ ಅದೇ ವಿಷಯ. ಸೊ ನಮ್ಮ ರಿಲೇಷನ್ ಕಡೆಯಿಂದ ನನಗೊಂದು ಇನ್ಫ್ಲೂಯೆನ್ಸ್ ಲೆಟರ್ BPR ಅಂತ ಹೇಳ್ಬಿಟ್ಟು, ಈಗ BPR ಇಲ್ಲ, ರೆಕಾನ್ ಅಂತ ಹೇಳ್ಬಿಟ್ಟು ಆಗಿದೆ.
ಸೊ ವೆಂಕಟೇಶ್ ಕಿರ್ಲಾಯ ಅಂತ ಹೇಳ್ಬಿಟ್ಟು ಆವತ್ತಿನ MD, ಅವರಿಗೆ ನನಗೆ ನಮ್ಮ ಡಾಕ್ಟರ್ ರೆಕಮೆಂಡ್ ಲೆಟರ್ ಕೊಡ್ತಾರೆ, ತಗೊಂಡೋಗಿ ತೋರಿಸ್ತೀನಿ, ಅವ್ರು ನನ್ನ ಕೆಲಸ ಕೊಟ್ಬಿಡ್ತಾರೆ. 6 ತಿಂಗಳಿಗೆ ನಾನು ಮೆಡಿಕಲ್ ಬೇಕು. ಆವಾಗ ನನಗೆ ಐನಾಯಕ್ ಟಿಯರ್ ಐಮೋಲ ಇದೇನು ಸಸ್ಪೆಕ್ಟ್ ಅವ್ರು ಏನು ಹೇಳ್ತಾ ಇದ್ರು, ನಾನು ಅದನ್ನ ಬಾಯ್ ಹಾಕಿ ಮಾಡಿ ನಾನು ಡಾಕ್ಟರ್ ಹೋಗಿ ಹೇಳ್ತಾ ಇದ್ದೆ. ಬಟ್ ಅವತ್ತೊಮ್ಮೆ ಅನಿಸಿದ್ರು, ನನ್ನ ಕ್ಲೀಶೆ ಅನಿಸ್ತಾ ಇತ್ತು, ಇದು ನಿನ್ನ ರೂಟ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅದು ಸಡನ್ ಆಗಿ ಏನಾಗ್ತದೆ, ಆ ಟಿಸ್ಸಲ್ಲಿ ಎಲ್ಲಿ ಉಳಿತಂದ್ರೆ, ನಾನು ಯಾವಾಗ ಇಲ್ಲಿಗೆ ಉಡುಪಿಗೆ ಬರ್ತೇನೋ ಆಗ ನನಗೆ 2 ಮಿತ್ರರು ಸಿಗ್ತಾರೆ. ಒಬ್ರು ಬಾಲಶಾಂತಪ್ರಿಯ ಅಂತ ಹೇಳ್ಬಿಟ್ಟು. ಸೊ ಅವರು ನನಗೆ ನಿಜವಾಗಿಯೂ ಪತ್ರಿಕೋದ್ಯಮಕ್ಕೆ ತಂದು ಫಸ್ಟ್ ನೀರಲ್ಲಿ ಹಾಕಿದವರು. ಆಮೇಲೆ ನಿಮ್ಗೆ ಗೊತ್ತಾ ಇದೆ, ಅವರ ಪರಿಚಯ ಜೊತೆಗೆ ಪ್ರಜಾವಾಣಿಯ ಆಶಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರಿದ್ರು. ಸೊ ಆ ಟೈಮಲ್ಲಿ ಇಬ್ಬರ ಒಂದು ಏನಿದೆ ಆ ಮಾರ್ಗದರ್ಶನ ಏನಿದೆ, ಅವತ್ತು ನನ್ನಲ್ಲಿ ಇರುವಂತಹ ಒಬ್ಬ ಫೋಟೋ ಜರ್ನಲಿಸ್ಟ್ ಜಾಗೃತಿ ಅದು ಅವಾಗ ನಾನು ಕೂಡ ಒಬ್ಬ ಸೀರಿಯಸ್ ಫೋಟೋ ಜರ್ನಲಿಸ್ಟ್ ಆಗ್ಬಹುದು ಅಂತ ಹೇಳ್ಬಿಟ್ಟು. ಸೂಪರ್ ಸರ್, ವಾಟ್ ಇಸ್ ಫೋಟೋಗ್ರಫಿ ಅಕಾರ್ಡಿಂಗ್ ಟು ನಿಮ್ಮ ಪ್ರಕಾರ ಫೋಟೋಗ್ರಫಿ ಅಂದ್ರೆ ಏನು? ಆಕ್ಚುಲಿ ಅದರ ಫ್ರೆಂಚ್ ವರ್ಡ್ ಏನ್ ಹೇಳ್ತದೆ ಅಂದ್ರೆ ಲೈಟಿಂಗ್ ವಿತ್ ಲೈಟ್ ಅಂತ ಹೇಳ್ಬಿಟ್ಟು, ರೈಟಿಂಗ್ ವಿತ್ ಲೈಟ್ ಅಂತ ಹೇಳ್ಬಿಟ್ಟು. ಬಟ್ ನಾನು ಅದಕ್ಕೊಂದು ಏನ್ ತೋರಿಸ್ತೇನೆ ಅಂದ್ರೆ, ಬರೀ ಬರೆದ್ರೆ ಸಾಕಾಗಲ್ಲ, ಲೈಟ್ ವಿತ್ ರೈಟ್ ಎಮೋಷನ್ ಅಂತ ಹೇಳ್ಬಿಟ್ಟು, ಲೈಟ್ ವಿತ್ ರೈಟ್ ಎಮೋಷನ್. ಸೊ ಎಮೋಷನ್ ಇಲ್ಲದೆ ಅಲ್ಲಿ ನಿಮಗೆ ಯಾವ ಫೋಟೋಗ್ರಫಿ ಸಹ ಭಾವನೆಗಳು ವ್ಯಕ್ತ ಆಗಲ್ಲ. ಭಾವನೆಗಳು ವ್ಯಕ್ತ ಆಗದಿದ್ರೆ ಅದು ನಿರ್ಲಿಪ್ತ ಅಂದ್ರೆ ತಟಸ್ಥ ಅಂದ್ರೆ ಇನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಹೇಳಿಕೆಯಲ್ಲಿ ಆ ಭಾವನೆಗಳು ವ್ಯಕ್ತವಾಗುವ ಹಾಗೆ ಅದನ್ನು ಏನ್ ಸೆರೆ ಹಿಡಿತಾರೆ, ಜೀವಂತ ವಸ್ತು ಇರಲಿ ಅಥವಾ ಡೆಡ್ ಸಬ್ಜೆಕ್ಟ್ ಆಗಿರ್ಲಿ, ಅದರಲ್ಲಿ ಜೀವಂತಿಗೆ ತರೋದು ಫೋಟೋಗ್ರಫಿ. ವೆರಿ ನೈಸ್ ಸರ್. ಇನ್ನು ಮೀಡಿಯಾಗೆ ಕಾಲಿಡ್ತೀರಾ ನೀವು, ಓಕೆ? ಸೊ ವಾಟ್ ಎವರ್ ಯಾವುದೇ ಪ್ರೊಫೆಷನ್ ಹೋಗಿ ಎಕ್ಸಲೆನ್ಸ್ ಇರಬೇಕು ಅಂತ ನಿಮ್ಮ ಇನಿಷಿಯಲ್ ದಿನಗಳು ಹೇಗಿತ್ತು ಸರ್? ಆಸ್ ಅ ಫೋಟೋ ಜರ್ನಲಿಸ್ಟ್ ಏನೇನು ಚಾಲೆಂಜಸ್ ಎಲ್ಲ ಫೇಸ್ ಮಾಡಿದ್ರಿ ನೀವು ಸ್ಟಾರ್ಟಿಂಗ್ ಅಲ್ಲಿ? ನಾನು ಫಸ್ಟ್ ಫೋಟೋ ಜರ್ನಲಿಸಂ ತಗೊಂಡಾಗ ನನಗೆ ಆಕಸ್ಮಿಕವೋ ಏನೋ ಗೊತ್ತಿಲ್ಲ, ಫಸ್ಟ್ ನನಗೆ ಸಿಕ್ಕಿದ ಅಸೈನ್ಮೆಂಟ್ ಮಹಾಮಸ್ತಕಾಭಿಷೇಕ ಧರ್ಮಸ್ಥಳ. ಓಹೋ, ಓಕೆ. ಸೊ ಅಲ್ಲಿ ಹೋದಾಗ ಫೋಟೋ ಏನ್ ತೆಗಿಬೇಕು ಗೊತ್ತಿಲ್ಲ. ಸೊ ಎಲ್ಲರ ಮಾರ್ಗದರ್ಶನ ತಿಳ್ಕೊಂಡ್ರು ಫ್ರೇಮಿಂಗ್ ಏನ್ ಗೊತ್ತಿಲ್ಲ, ವೈಡ್ ಆಂಗಲ್ ಅಂದ್ರೆ ಏನ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಹೋದೆ, ಒಂದಷ್ಟು ಫೋಟೋಸ್ ತಗೊಂಡು ಬಂದೆ, ಡೆವಲಪ್ ಮಾಡಿಸಿ ನೋಡಿದೆ, ಒಂದಷ್ಟು ಕಪ್ಪು ಪಟ್ಟಿ ಒಂದಷ್ಟು ಬಿಳಿ ಪಟ್ಟಿ ಮಾತ್ರ ನೆಗೆಟಿವ್ ಬಂದಿತ್ತು. ಸೊ ನಮ್ಮ ಡಾರ್ಕ್ ರೂಮ್ ಅಸಿಸ್ಟೆಂಟ್ ಕೇಳಿದ ನನ್ನ ಫ್ರೆಂಡ್, ನೀನು ಫೋಟೋ ತೆಗಿಲಿಕ್ಕೆ ಹೋಗಿದ್ದೀಯಾ ಅಥವಾ ಕ್ಯಾಮರಾದ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿದ್ದೇನೆ? ನಾನು ಕೆಲವಲ್ಲಿ ವೈಟ್ ಕೆಲವಲ್ಲಿ ಬ್ಲ್ಯಾಕ್ ಮಾತ್ರ ಇದೆ. ಸೊ ಇದು ನನ್ನ ಫಸ್ಟ್ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹೊಸದಿಗಂತಕ್ಕೆ ನಾನು ಹೇಳಿ ಆಗಿದೆ ಫೋಟೋಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅಲ್ಲಿ ತಗೊಂಡು ಬಂದಾದ್ಮೇಲೆ ಆಕ್ಚುಲಿ ಅವತ್ತು ನಂಗೆ ತುಂಬಾ ಜನ ಹೆಲ್ಪ್ ಮಾಡಿದ್ರು, ನಾನು ಆ ಫೋಟೋಸ್ ಕೊಟ್ಟೆ. ಬಟ್ ಅದು ಒಂದು ಚಾಲೆಂಜ್ ಆಗಿ ತಗೊಂಡೆ ಮಾತ್ರ. ಸೊ ಇದು ಸಮಥಿಂಗ್ ಎಲ್ಸ್. ಸೊ ಅವತ್ತು ಆ ಕಷ್ಟದ ದಿನ ಒಂದು ಹಂತಕ್ಕೆ ಮರ್ಯಾದೆ ಕಾಕೊಂಡಂತ ದಿನ. ಸೊ ನಾನು ಕಮಿಟ್ ಮಾಡಿದ್ದೀನಿ, ಫೋಟೋ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಫೋಟೋ ಇಲ್ಲ ನನ್ನ ಕೈಯಲ್ಲಿ, ಫೋನ್ ಬರ್ತಾ ಇದೆ. ಬಟ್ ನನ್ನ ಫ್ರೆಂಡ್ ಇಂದ ಫೋಟೋ ಬಾರೋ ಮಾಡಿ ಅವತ್ತೇ ಕೊಟ್ಟೆ. ಆದ್ಮೇಲೆ ನನ್ನಲ್ಲಿ ಒಂದು ಅಗ್ನಿ ಶುರುವಾಯ್ತು ಒಳಗಡೆಯಿಂದ, ಇದೇನೋ ಹಸಿರು ಶುರುವಾಯ್ತು. ಸೊ ಈ ಮರ್ಯಾದೆ ತಗಸ್ಕೊಂಡ ದಿನ ಒಂದು ದಿವಸ ಕಾಲ್ ಮೆಟ್ಟಿ ನಿಲ್ಲೇಬೇಕು ಈ ಭೂಮಿಯಲ್ಲಿ, ನಾನು ಏನು ಫೋಟೋಗ್ರಾಫರ್ ಅಂತ ತೋರಿಸ್ಬೇಕು. ವೆರಿ ನೈಸ್ ಸರ್. ಈಗ ಆಕ್ಚುಲಿ ಒಬ್ಬೊಬ್ರು ಫೋಟೋಗ್ರಾಫರ್ಸ್ಗೆ ಒಂದೊಂದು ಕ್ಯಾಮ್ರಾ ಪೆಟ್ಟು, ನನಗೆ ಗೊತ್ತಿರೋ ನಿಮ್ಗೆ ಕ್ಯಾನಿನ್ ಪೆಟ್ಟು ಅಂತ. ಸೊ ಕ್ಯಾನನ್ ಯಾಕೆ ಇಷ್ಟ ಅಷ್ಟು ಅನ್ನೋರಿಗೆ? ಅದರ್ ಬ್ರಾಂಡ್ಸ್ ನೀವು ಅದರದೇ ನೀವು ಅದು ರಿಸರ್ಚ್ ಅನ್ನ ಮಾಡಿಸಿದಾಗ ಹೇಗೆ ಸರ್ ಅದು ಕ್ಯಾನನ್? ವೈ ದ ಲವ್ ಆನ್ ಕ್ಯಾನನ್? ಇಲ್ಲ, ಈಗ ಯಾವ ಕಂಪನಿಯ, ಈಗ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು. ಪ್ರಪಂಚದಲ್ಲಿ 5 ಮಹಾ ಕಂಪನಿಗಳಿವೆ, ನಿಕಾನ್, ಸೋನಿ, ಕ್ಯಾನಾನ್, ಮಿನಾಲ್ಟಾ, ಅಷ್ಟ ಹೀಗೆಲ್ಲ ಇವೆ. ಬಟ್ ನಾವೇನಂದ್ರೆ ಅವರವರ ರುಚಿ, ನಾನು ಅದನ್ನೇ ಹೇಳ್ತಾ ಇರೋದು, ನನ್ನ ರುಚಿ, ನನ್ನ ಚಿತ್ರಕ್ಕೆ ಆ ಕೆನಾನ್ ತುಂಬಾ ಕಲರ್ಸ್ ಕೊಡ್ತಾ ಇದೆ, ತುಂಬಾ ರಿಲವೆನ್ಸ್ ಕೊಡ್ತಾ ಇದೆ. ಸೊ ಹಾಗಾಗಿ ಆ ವೈಬ್ರೆನ್ಸ್ ನನ್ನನ್ನು ಕೆನಾನ್ ನಲ್ಲಿ ಆವಿಷ್ಕಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ಬೋದು. ಯಾವ ಕ್ಯಾಮ್ರಾದಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲಾ ಕ್ಯಾಮ್ರಾಗಳು ಚೆನ್ನಾಗೇ ಇದೆ, ಬಟ್ ನನಗೆ ಕ್ಯಾನನ್ ತುಂಬಾ ಇಷ್ಟ ಆಗಿದೆ. ಅದರ ಒಂದು ಏನ್ ಹೇಳ್ತೀವಿ, ನನಗೆ ಮುಂಚಿನ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಇಷ್ಟ. ನಾನು ಆರ್ಟ್ಸ್ ಕಲ್ತಿರ್ಬೋದು, ಬಟ್ ಏನಾದ್ರು ಈಗ ಕ್ಯಾಮ್ರಾ ಹೊಸ್ತು ಬಂದ್ಬಿಟ್ರೆ ಆ ದಿವಸ ರಾತ್ರಿ ನಿದ್ರೆನೇ ಮಾಡೋದು, ಫುಲ್ ಎಕ್ಸ್ಪ್ಲೋರ್ ಮಾಡೋದು. ನನ್ನ ಹೆಂಡತಿ ಬೈತಾ ಇರ್ತಾಳೆ. ಸೊ ಯಾಕಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ಲೇಬೇಕು, ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅದು ಸರಿ ಅಂತ ಕಂಡು ಬಂದ್ರೆ ನಾಳೆ ಪ್ರಯೋಗ. ಇವತ್ತಿಗೂ ಹೇಳ್ತೇನೆ, ಇವತ್ತಿನ ದಿನದಲ್ಲಿ ಬೆಳಿಗ್ಗೆ ಸಹ ಒಂದು ಹೊಸ ವಿಷಯ ಕಲ್ತೇನೆ ನಾನು ಫೋಟೋಗ್ರಫಿ. ಸಿ ಏನಾಗ್ತಾ ಅಂದ್ರೆ ಹೊಸ ಆವಿಷ್ಕಾರಗಳು ಬರ್ತಾ ಇದೆ. ಸಿ ಆಟೋ ಐಎಸ್ಒ ವಿತ್ ಆಟೋ ಫ್ಲಾಶ್ ವಿತ್ ಆಟೋ ಶಟರ್ ಸ್ಪೀಡ್. ಸೊ ಇದರ ಒಂದು ಕಾಂಬಿನೇಷನ್ ಇವತ್ತು ಅದ್ಭುತ ಚಿತ್ರ ಸೃಷ್ಟಿ ಆಯ್ತು ನನಗೆ. ನಾನು ಇವತ್ತು ಎಂಟ್ರಿಂಗ್ 50, ಬಟ್ ನಂಗೆ ಖುಷಿ ಆಗ್ತಾ ಇದೆ. ಎಸ್, ಖಂಡಿತ ನಂಗೆ ಖುಷಿ ಆಗ್ತಾ ಇದೆ.
ಸರ್ ಯೂಶಲಿ ಒಬ್ಬ ಫೋಟೋಗ್ರಾಫರ್ಗೆ ಅದೇನಂತ ಹೇಳ್ತೀರಾ ಲ್ಯಾಕ್ ಪ್ರೆಸೆನ್ಸ್ ಆಫ್ ಮೈಂಡ್ ಆಫ್ ಫೋಟೋಗ್ರಾಫರ್ ಇರೋದು. ಈಗ ಏನೋ ಒಂದು ಸನ್ನಿವೇಶ ನೋಡ್ತೀರಾ ಸರ್, ಯಾವ ಮೂಮೆಂಟ್ ಕ್ಲಿಕ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಇಟ್ಸ್ ವೆರಿ ಚಾಲೆಂಜಿಂಗ್, ಬ್ಯೂಟಿಫುಲ್, ಬಿಕಾಸ್ ಡಿಫ್ರೆಂಟ್ ಕ್ಲಿಕ್ಸ್ ಮೇಕ್ ಒನ್ ವಂಡರ್ಫುಲ್ ಪಿಕ್. ಎಕ್ಸಾಕ್ಟ್ಲಿ ಕಿರಣ್, ನೀವು ಹೇಳ್ತಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಸರ್ ಹೆನ್ರಿ ಕಾರ್ಲ್ಸನ್ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾಕ್ಕೆ ಬರ್ತಾರೆ. ಅವರು ಪ್ರಪಂಚ ತಿರುಗಿ ಇಂಡಿಯಾಕ್ಕೆ ಬಂದಾಗ ಅವ್ರ ಪುಸ್ತಕದಲ್ಲಿ ಒಂದು ಬರೀತಾರೆ. ಅದೇನು ಬರೀತಾರೆ ಅಂದ್ರೆ ಡಿಸಿಸಿವ್ ಮೂಮೆಂಟ್ ಅಂತ ಬರೀತಾರೆ. ಡಿಸಿಸಿವ್ ಮೂಮೆಂಟ್. ಸೊ ಬ್ರೈನ್ ಹಾರ್ಟ್ ಎರಡು ಸಿಂಕ್ ಆಗಿ ನಿಮಗೆ ಕೋಡ್ ಬರಬೇಕು, ಕೋಡ್ ಬಂದು ನೀವು ಪ್ರೆಸ್ ಮಾಡ್ಬೇಕು. ಸಿ ದಿಸ್ ಇಸ್, ಸೊ ನನಗೆ ಗುಲ್ಯೂಮ್ಸ್ ಬರ್ತಾ ಇದೆ. ಸೊ ಆ ಮೂಮೆಂಟ್ ಇದೆಯಲ್ಲ, ವಿ ಟ್ರೈ ಫಾರ್ ದಟ್. ನಾವು ಹೋಲ್ಡ್ ಮಾಡ್ತಾ ಇರ್ತೀವಿ, ಆಂಟಿಸಿಪೇಷನ್ ಇರ್ತದೆ, ರಿಫ್ಲೆಕ್ಸ್ ಇರ್ತದೆ, ಎಮೋಷನಲ್ ಎಷ್ಟು ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂದ್ರೆ ಈ ಫ್ರೇಮ್ ಹೀಗೆ ಬರಲೇಬೇಕು. ಸೊ ದಟ್ ಈಸ್ ಕಾಲ್ಡ್ ಡಿಸಿಸಿವ್ ಮೂಮೆಂಟ್. ಅದು ಒತ್ತಿದಾಗ ಮಾತ್ರ ನೀವು ಯಾವುದೋ ಚಿತ್ರಗಳನ್ನ ನೀವು ಅದಕ್ಕೆ ಜೀವ ತುಂಬಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಫಾಲೋಯಿಂಗ್. ಓಕೆ, ಇನ್ನು ನೀವು ಫೋಟೋ ಜರ್ನಲಿಸ್ಟ್. ಆಕ್ಚುಲಿ ಏನಂದ್ರೆ ನಿಮ್ಮ ಹಾಗೂ ರಿಪೋರ್ಟರ್ ನ ಬಾಂಧವ್ಯ ತುಂಬಾ ಚೆನ್ನಾಗಿರ್ಬೇಕು. ಯಾಕೆ ಅಂದ್ರೆ ಯುವರ್ ಪಿಕ್ಚರ್ ಶುಡ್ ಸ್ಪೀಕ್ ದೇರ್. ಅಬ್ಸಲ್ಯೂಟ್ಲಿ. ಸೊ ಯೂಶಲಿ ಹೇಗಾಗುತ್ತೆ ಅಂತ ಅಂದ್ರೆ ಈಗಿನ ಟ್ರೆಂಡ್ ಗಳಲ್ಲಿ ನೋಡಿದೀವಿ, ಫೋಟೋನೇ ಒಂದಿರುತ್ತೆ, ಡಿಸ್ಕ್ರಿಪ್ಷನ್ ಒಂದಿರುತ್ತೆ. ಸೊ ನಿಮ್ಮ ವೃತ್ತಿ ಬದುಕಿನಲ್ಲಿ ಇದ್ರಾಗ ಯಾವ್ದಾದ್ರು ಗ್ರೂಪ್ ಹೇಳ್ತಾರ ಆಗಿದ್ಯಾ? ಅಂದ್ರೆ ಸ್ವಲ್ಪ ಫನ್ನಿ ಎಲಿಮೆಂಟ್ ಇದೆ, ನೀವೇನೋ ಫೋಟೋ ತೆಗೆದಿರ್ತೀರಾ, ಏನೋ ಡಿಸ್ಕ್ರಿಪ್ಷನ್ ಬರೀತಾರೆ. ಬಟ್ ಬೇಸಿಕಲಿ ನಾನೇನಂದ್ರೆ ಐ ಆಮ್ ಫೋಟೋ ಜರ್ನಲಿಸ್ಟ್. I write myself. Oh, very nice. So ಹಾಗಾಗಿ ನನಗೆ ಈ past 2 years ನಿಂದ I am dedicated to press photography. Otherwise in past 24 years ನಲ್ಲಿ I used to report my stories. ಅಷ್ಟೇ ಫೋಟೋ ತೆಗೆದು ಕಳಿಸಿ? ಇಲ್ಲ, ನಾನೇ ಫೋಟೋ ತೆಗೆದು ನಾನೇ ಯೂಸ್ ಮಾಡ್ತಾ ಇದ್ದೆ. ಇವತ್ತಿಗೂ ನನ್ನ ಶೈಲಿ. ಸೊ ಏನಾದ್ರು ಫೀಚರ್ಸ್ ಮಾಡಿದ್ರೆ ನಾನೇ ಫೋಟೋ ತೆಗೆದು ನಾನೇ ಬರೆಯೋದು. ಸೊ ಅಂತ ಕಮ್ಯುನಿಕೇಶನ್ ಗ್ಯಾಪ್ ಬರಲಿಲ್ಲ. ಬಟ್ ಈ 2 ವರ್ಷದಲ್ಲಿ ಅನುಭವಿಸಿದೆ. ಸೊ ನಾನು ಕೊಟ್ಟಿರೋ ಫೋಟೋ ಏನೋ, ಅವನು ಅರ್ಥ ಮಾಡ್ಕೊಳ್ಳೋದೇನೋ. ಸೊ 3ನೇ ಸಲ ಆ ವ್ಯಕ್ತಿ ಪರಾಮರ್ಶೆ ಮಾಡಿ ಬರೀಬೇಕಾದ್ರೆ ಕಾಪಿ ತೋರಿಸೋದು ಇಲ್ಲ. ಬಂದ ಮೇಲೆ ಬ್ಲಂಡರ್ಸ್ ನೋಡಿ, ಅಯ್ಯೋ ಇದು ಹೀಗೆ ಬಂದ್ಬಿಡ್ತಾ ಹಾಗೆ ಸರಿ ಇರಲ್ಲ. ಖಂಡಿತವಾಗಿ ಆಗ್ತದೆ, ಅದು ಆಗ್ಬಾರ್ದು. ನನ್ನ ಆಶಯ ಏನಂದ್ರೆ ಒಬ್ಬ ಫೋಟೋಗ್ರಾಫರ್ಗೆ ಬರೀಲಿಕ್ಕೂ ಗೊತ್ತಿರ್ಬೇಕು, ನನ್ನ ಆಶಯ. ಸೊ ಬರೀ ನ್ಯೂಸ್ ಫೋಟೋಗ್ರಾಫರ್ ಆಗ್ಬಾರ್ದು. ಯಾಕಂದ್ರೆ ಅವ್ನು ಜೀವ ತುಂಬ್ತಾ ಇರ್ತಾನೆ, ಕನೆಕ್ಟ್ ಅಲ್ಲಿ ಇರ್ತಾನೆ. ಆ ಕನೆಕ್ಟ್ಗೆ ಅವ್ನು ಕರೆಕ್ಟ್ ವರ್ಡ್ಸ್ ಹಾಕ್ಬಿಟ್ರೆ, ಸೊ ಇವತ್ತು ಫಾರಿನಲ್ಲೆಲ್ಲ ಫೋಟೋ ಜರ್ನಲಿಸಮ್ ತುಂಬಾ ಚೆನ್ನಾಗಿ ಫ್ಲರಿಶ್ ಆಗಿದೆ. ಸೊ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫೋಟೋ ಸ್ಟೋರೀಸ್ ಅವನೇ ಮಾಡ್ತಾನೆ, ರಿಪೋರ್ಟಿಂಗ್ ಬಿಟ್ಟು ಮಾಡ್ಕೊಳ್ಬಹುದು. ಸರ್, ಇವತ್ತಿನ ತನಕ ನೀವು ತೆಗೆಯೋ ಚಿತ್ರಗಳಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಖುಷಿ ಕೊಟ್ಟಂತ ಚಿತ್ರವ? ನನ್ಗೆ ಒಂಥರ ಓಕೆ, ನಂತರ ಸಾರ್ಥಕ ಅನ್ಸಿದ್ದು, ಮತ್ತೆ ಈಗಲೂ ಕೂಡ ಕಾಡೋದು, ಐ ಥಿಂಕ್ ಇದು ನನ್ನ ಚೆನ್ನಾಗಿ ತೆಗಿಬೇಕಿತ್ತು ಅನ್ಸೋದು. ಐ ಆಮ್ ಶೋರ್ ಎಲ್ರಿಗೂ ಇರುತ್ತೆ. ಸೊ ನಿಮಗೆ ಅನ್ಸಿದ್ಯಾ ಯಾವ್ದಾದ್ರು ಇದೆ ಅಂತ? ಇಲ್ಲ, ನಾನು ಹಿರಿಯರ ಒಂದು ಇದನ್ನು ಹೇಳ್ತೇನೆ. ಸೊ ಮೈ ಗುಡ್ ಪಿಕ್ಚರ್ ಎಟ್ ಟು ಕಮ್. ನಾನು ಅದೇ ಇದರಲ್ಲಿ ಇರೋದು. ನನ್ನ ಒಳ್ಳೆ ಪಿಕ್ಚರ್ ಇನ್ನೂ ಬರ್ಬೇಕಷ್ಟೇ. ಸೊ ನಾನು ಮುಗೀತು ಅಂತ ಅನ್ಕೊಂಡಿಲ್ಲ. ಬಟ್ ತುಂಬಾ ಕ್ಲಿಕ್ ಮಾಡ್ಕೊಂಡು ಬಂದಾದ್ಮೇಲೆ ಅಷ್ಟು ಅಸಮಾಧಾನಗಳು ಇರ್ತದೆ. ನಾನು ಹೀಗೆ ಹೋರಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು. ಯಾಕಂದ್ರೆ ಉದಾಹರಣೆಗೆ ಬಜ್ಪೆಯಲ್ಲಿ ವಿಮಾನ ದುರಂತ ಆಗಿದೆ. ಸೊ ವಿಮಾನ ದುರಂತ ಆದಾಗ ಐ ವಾಸ್ ದ ಫಸ್ಟ್ ಫೋಟೋಗ್ರಾಫರ್ ಟು ವಿಸಿಟ್ ದ ಪ್ಲೇಸ್. ಸೊ ತುಂಬಾ ಕಷ್ಟಪಟ್ಟಿದ್ದೀನಿ. ಇಲ್ಲಿಂದ ಮನೆಯಿಂದ ಹೋಗ್ಬೇಕಾದ್ರೆ ಕಾಫಿ ಕುಡಿದಿಲ್ಲ, ಕಾಫಿ ಕುಡಿದು ಮಳೆ ದುರಿದಾಯ್ತು, ಕಾಪೋದ್ರ ಸಣ್ಣ ನನ್ನ ಕಾರ್ ಹಿಟ್ ಜಖಮ್ ಆಯ್ತು. ಆಮೇಲೆ ಹಾಗೆ ತಗೊಂಡು ಹೋದೆ. ಬಜ್ಪೆ ಏರ್ಪೋರ್ಟ್ ನಲ್ಲಿ ಕಾರ್ ಇಟ್ಟು ಎಲ್ಲಾ ಫೋಟೋಗ್ರಾಫರ್ಸ್ ಮೇಲಿದ್ದಾರೆ. ನಾನು 2 ಕಿಲೋಮೀಟರ್ ನಡೆದು ಗುಡ್ಡ ಹತ್ಕೊಂಡು ಹೋಗ್ಬೇಕಾಯ್ತು. ಸಿ ದೀಸ್ ಆರ್ ದ ಇದು. ಬಟ್ ಅಲ್ಲಿ ಹೋದ್ಮೇಲೆ ಏನಾಯ್ತಂದ್ರೆ ನೋಡಿ, ಆ ಕಷ್ಟಪಟ್ಟರೆ ಒಂದು ಫಲ ಅಂತ ಏನಿರ್ತಾರೆ. ಸೊ ನಾನು ಎಷ್ಟು ವಾಂಟೇಜ್ ಪಾಯಿಂಟ್ ನಲ್ಲಿ ಇದ್ದೆ ಅಂದ್ರೆ, ಯಾವ ಅದರ್ ಫೋಟೋಗ್ರಾಫರ್ಸ್ ಕಾಂಟ್ ಕಮ್ ದೇರ್. ಬಟ್ ನಾನು ಕೆಟ್ಟದಲ್ಲಿ ಇದ್ದೇನೆ. ಕೆಟ್ಟದಿಂದ ನಾನು ಫೋಟೋಸ್ ನೋಡ್ತಾ ಇದ್ದೇನೆ. ಫೋಟೋಸ್ ತೆಗೆದು ಏರೋಪ್ಲೇನ್ ಹತ್ತಿ ಹೋಗ್ಬೇಕಾದ್ರೆ ನನಗೆ ಇವತ್ತಿಗೆ ತುಂಬಾ ಬೇಸರ ಇರೋದಂದ್ರೆ, ನಾನು ಲಿಟ್ರಲಿ ಕೆಲವೊಂದು ಡೆಡ್ ಬಾಡಿಗಳ ಮೇಲೆ ಕಾಲಿಟ್ಟು ಆಚೆ ಹೋಗ್ಬೇಕಾಯ್ತು. ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ರಿಗ್ರೆಟ್ ಇದೆ. ಯಾಕಂದ್ರೆ ನಾನು ಹಾಗೆ ಮಾಡ್ಬಿಟ್ಟಲ್ಲ ಅಂತ ಬಿಟ್ಟು. ಬಟ್ ಒಂದು ವಿಷಯ ಏನಂದ್ರೆ, ನನಗೆ ಆ ರೀತಿ ಮಾಡದೇ ಇದ್ರೆ ನನಗೆ ಫೋಟೋಸ್ ಸಿಗ್ತಿರ್ಲಿಲ್ಲ. ಇವತ್ತಿಗೂ ಕೆಲವು ಒಳ್ಳೊಳ್ಳೆ ಫೋಟೋಸ್ ನನಗೆ ಸಿಕ್ಕಿದೆ. ಆಮೇಲೆ ಮೇಲ್ ಬಂದ್ಮೇಲೆ ಅನ್ಕೊಂಡೆ, ನಾನು ಈ ಆಂಗಲ್ ತೆಗೆದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳ್ಬಿಟ್ಟು. ಬಟ್ ಇದು ಕ್ಲೀಶೆ, ಇದು ದೃಶ್ಯ ಇರಲೇಬೇಕು ಒಬ್ಬ ಫೋಟೋಗ್ರಾಫರ್ಗೆ ನನ್ನ ಲೆಕ್ಕದಲ್ಲಿ. ಇವತ್ತು ತಗೊಂಡು ಬಂದ್ರು ಆಯ್ತು, ಇದಮ್ಮಿತ್ತ ಮಾತಲ್ಲ. ಖಂಡಿತವಾಗಿಯೂ ಆ ಪಿಕ್ಚರ್ ನಾಳೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತಲೇ ಅನಿಸ್ತಾ ಇದೆ. ಇನ್ನು ಫೋಟೋಗ್ರಾಫರ್ಗೆ ಇರುವಂತಹ ಮೇಜರ್ ಚಾಲೆಂಜ್ ಏನು ಸರ್ ನಿಮ್ಮ ಪ್ರಕಾರ? ನೋಡಿ, ಮೇಜರ್ ಚಾಲೆಂಜ್ ಅಂದ್ರೆ ಈಗ ಪರ್ಟಿಕ್ಯುಲರ್ಲಿ ನ್ಯೂಸ್ ಫೋಟೋಗ್ರಾಫರ್ಸ್ ಏನಾಗ್ತದೆ, ವಿ ಆರ್ ಆಲ್ವೇಸ್ ಇನ್ ದ ವಾರ್ ಫ್ರಂಟ್.
ಅಲ್ವಾ? ಸೊ ವಾರ್ ಫ್ರಂಟ್ ಅಲ್ಲಿ ಇರ್ಬೇಕಾದ್ರೆ ರಿಪೋರ್ಟರ್ ಅಟ್ಲೀಸ್ಟ್ ಫೋನ್ ಮಾಡಿ ಕೇಳಿ ತಿಳ್ಕೊಳ್ತಾನೆ. ಬಟ್ ಈ ಕೊರೋನಾ ಈ ಸಂದರ್ಭದಲ್ಲಿ ನೋಡ್ಕೊಳ್ಳಿ, ನಾವು ಫೀಲ್ಡ್ ಅಲ್ಲಿ ಇರಲೇಬೇಕು. ಕೊರೋನಾ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬೇಕು, ಆ ಏರಿಯಾಗಳಿಗೆ ಅವ್ರು ಕೋಡ್ ಮಾಡಿದ ಝೋನ್ ಒಳಗೆ ಹೋಗ್ಬೇಕು, ಫೋಟೋ ತೆಗಿಬೇಕು, ಬರ್ಬೇಕು. ಬಂದಾದ್ಮೇಲೆ ನನಗೂ ಪೇರೆಂಟ್ಸ್ ಇದ್ದಾರೆ, ನನಗೂ ಹೆತ್ತವ್ರು ಇದ್ದಾರೆ, ಅವ್ರ ಜೊತೆ ನಾನು ಕೂತ್ಕೊಳ್ಬೇಕು. ಸೊ ಇದನ್ನ ಟ್ರಿಕ್ಕಿ ಸಿಚುವೇಶನ್ ಆದ್ರೆ ಕೆಲವೊಂದ್ಸಲ ರಯಟ್ಸ್ ಆಗ್ತದೆ, ಕಲ್ಪಿಸಾಗ್ತದೆ. ಫಸ್ಟ್ ತಗೊಳ್ಳೋದು ಎಲ್ಲಿಗೆ? ನಮ್ಗೆ ತಗೋದು, ಕ್ಯಾಮ್ರಾ ತಗೋದು. ಸೊ ಇದಕ್ಕೆ ಯಾರು ಇರ್ತಾರೆ? ಇಲ್ಲ. ಇನ್ನೊಂದು ವಿಷಯ ಹೇಳ್ತೇನೆ, ಇಲ್ಲಿ ನಕ್ಸಲ್ ತುಂಬಾ ಜೋರಿತ್ತು ಈಗ ಒಂದು 10 years ಬ್ಯಾಕ್. ಸೊ ನಕ್ಸಲ್ ಬೆಲ್ಟ್ ನಲ್ಲಿ ಒಂದು ಕಾರ್ನ, ಪೊಲೀಸ್ ಕಾರ್ನ ಇವರು ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾರೆ, ಮತ್ತಾವು ಹೋಗ್ತಿರ್ಬಿಟ್ಟು ಏರಿಯಾ. ಸೊ ನಾನೇನ್ ಮಾಡ್ತೀನಿ, ಡೈರೆಕ್ಟ್ ನನ್ನ ಕಾರ್ ತಗೊಂಡ್ಬಿಟ್ಟು ಆ ಹೆಬ್ರಿದ್ ಹಾಕಿ ಆ ಮತ್ತಾವ ಪ್ಲೇಸ್ ಹೋಗ್ಬೇಕಾದ್ರೆ ಪೊಲೀಸರು ಹೇಳ್ತಾರೆ ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟು. ಚಾಲೆಂಜಿಂಗ್ ಲೈಫ್. ಸೊ ನಾನೇನ್ ಮಾಡ್ತೆ, ಕಾರ್ ತಗೊಂಡು ಸೀದಾ ಆ ಪಾಯಿಂಟ್ ತನಕ ಹೋಗಿ ಆಗಿದೆ. ಕಾಡು ಅಂದ್ರೆ ಕಾಡು. ಕಾಡು ಅಂದ್ರೆ ಫೋಟೋ ಕ್ಯಾಮರಾ ಕೆಳಗಿಡಿದು ಫೋಟೋ ತೆಗಿಬೇಕನ್ಬೇಕಾದ್ರೆ ಒಂದ್ ಕಡೆ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಆ ಬ್ಲಿಂಕ್ ಏನು ಅಂತ ಹೇಳ್ಬಿಟ್ಟು ನಾನು ಹತ್ತ ನೋಡಿದ್ರೆ ಇಟ್ಸ್ ಅ ಫೋಟೋ ಸೆನ್ಸಿಟಿವ್ ಟ್ರಿಗರ್. ಸೊ ನಾನು ಅಕಸ್ಮಾತ್ ಆಗಿ ಫ್ಲಾಶ್ ಫೈರ್ ಮಾಡಿದ್ರೆ ನಾನು ಇವತ್ತು ನಿಮ್ ಮುಂದೆ ಇರ್ತೇನೆ. ಸೊ ದೀಸ್ ಆರ್ ದ ಒಂದು ನಮ್ಗೆ ಇರುವಂತಹ ಇದು ರಕ್ಷಣೆ ಇದಲ್ಲ, ಚಿತ್ರ. ನಾಳೆ ನನ್ನ ಪೇಪರ್ಗೆ ಚೆನ್ನಾಗಿ ಫೋಟೋ ಕೊಡ್ಬೇಕು, ಎಕ್ಸ್ಕ್ಲೂಸಿವ್ ಕೊಡ್ಬೇಕು. ಈಗ ಆಗ್ತಾ ಇರುತ್ತೆ. ಸೊ ಅದು ಲೈಫ್ ರಿಸ್ಕ್. ಇನ್ನೊಂದು ಉಡುಪಿ ಕೃಷ್ಣ ಮಠದಲ್ಲಿ ಲಕ್ಷ್ಮೀಶ್ವರ ತುಂಟಾಟ ಅಂತ ಹೇಳ್ಬಿಟ್ಟು ಒಂದು ಆನೆಗಳು ಮಾಡಿದೆ. ಒಂದು ಕೃಷ್ಣ ಮಠದ ಆನೆಗೆ ಹುಚ್ಚು ಕೋಟ್ ಅಂಡ್ ಅನ್ಕೋಟ್ ಬಂತು ಅಂತ ಹೇಳ್ತಾರೆ. ನಾನು ಕೋಟ್ ಅಂಡ್ ಅನ್ಕೋಟ್ ಅಂತ ಹೇಳ್ತೇನೆ. ಸೊ ಈ ಆನೆ ಏನ್ ಮಾಡ್ಬಿಡುತ್ತೆ, ಬೆಳಿಗ್ಗೆ ಎದ್ಬಿಟ್ಟು ರಥ ಬೀದಿಯಲ್ಲೆಲ್ಲ ರಂಪಾಟ ಮಾಡಿ ಶುರು ಮಾಡ್ತಾರೆ. ಪುಂಡಾಟಿಗೆ ರಥ ದುಡೋದು, ಅದು ಮಾಡೋದು, ಇದು ಮಾಡೋದು, ಅಲ್ಲಿ ಮಾಡ್ತಾ. ಸೊ ಏನಾಯ್ತಂದ್ರೆ ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದಾರೆ, ಅದು ಕಂಟ್ರೋಲ್ ಸಿಗ್ತಾ ಇಲ್ಲ. ರಾತ್ರಿ ಟ್ರಾಂಕ್ಯುಲೈಸರ್ ಬರಬೇಕು ಶಿವಮೊಗ್ಗದಿಂದ, ಸಕ್ರೆಬೆಲೆಯಿಂದ ಬಂದಿರ್ಲಿಲ್ಲ. ನಾನು ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಕೃಷ್ಣ ಮಠದಲ್ಲಿ ಒಂದು ಚೆನ್ನಾಗಿ ಆರ್ಚ್ ಇದೆ. ಆ ಆರ್ಚ್ ನಲ್ಲಿ ಆನೆ ಬಂದು ನಿಂತ್ರೆ ಅದು ಇಟ್ ಲುಕ್ಸ್ ಲೈಕ್ ಒಂದು ಆನೆ ಹೆಡ್, ಅಂದ್ರೆ ಗಣಪತಿ ತರ ಕಾಣ್ತದೆ. ಇದು ನನ್ನ ಕಂಪೋಸಿಷನ್ ರಾತ್ರಿ 10:30ಗೆ. ಸೊ ನಾನೇನ್ ಮಾಡಿದೀನಿ, ಕೃಷ್ಣ ಮಠದ ಜಗಲಿಯಲ್ಲಿ ಅನಂತೇಶ್ವರ ಇದೆ, ಮಠ ಇದೆ, SP MLA DC ಎಲ್ಲ ಅಲ್ಲೇ ಇದ್ದಾರೆ. ನಾನೇನ್ ಮಾಡ್ತೀನಿ, ನನ್ನ ಪ್ಲಾನಿಂಗ್ ಹೇಗಿತ್ತಂದ್ರೆ ಕೃಷ್ಣ ಮಠದ ಕಟ್ಟೆಗೆ ಬಂದು ನಿಲ್ಬೇಕು. ಒಂದು ನಾನು ತುಂಬಾ ಓದ್ಕೊಂಡಿದ್ದೆ. ಏನ್ ಓದ್ಕೊಂಡಿದ್ದೆ ಅಂದ್ರೆ, ಆನೆ ಓಡಿ ಬರಲ್ಲ, ಯಾಕಂದ್ರೆ ಅದು ದೈತ್ಯ ದೇಹ, ನಾನಷ್ಟು ದೊಡ್ಡ ಓಡ್ಲಿಕ್ಕೆ ಬರಲ್ಲ ಅಂತ. ಆಯ್ತು ಒಂದು. ಎರಡನೇದು ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಅಕಸ್ಮಾತ್ ಅದು ಆನೆ ಓಡಿ ಬಂದ್ರು ನಾನು ಕೃಷ್ಣ ಮಠದ ಬಾಗಿಲಿನ ಒಳಗೆ ಹೋಗ್ಬಿಡ್ತೀನಿ. ಅಂದ್ರೆ ಬಾಗಿಲು ಸಣ್ಣ, ಆಯ್ತಾ, ಬಾಗಿಲು ಸಣ್ಣ ಒಳಗೆ ಬರ್ಲಿಕ್ಕೆ ಇದು ಎರಡು ಪ್ಲಾನ್ ರೈಟ್. ರಾತ್ರಿ ಫೋಕಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಫೋಕಸಿಂಗ್ ಎಲ್ಲ ಇನ್ಫಿನಿಟಿಗೆ ಸೆಟ್ ಮಾಡ್ಕೊಂಡೆ, ಫ್ಲಾಶ್ ಸೆಟ್ ಮಾಡ್ಕೊಂಡೆ. ನಾನು ಅನಂತೇಶ್ವರದಿಂದ ಕೃಷ್ಣ ಮಠದ ಜಗಲಿಗೆ ಆನೆ ಎಲ್ಲೋ ಹೋಗಿದೆ. ಸೊ ನಾನು ಬರೋದ್ರೊಳಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಬಂದು, ಅದು ಫಸ್ಟ್ ಬಂದು ಗೊತ್ತಿಲ್ಲ, ಇದು ಬಂದಾಯ್ತು ನನ್ನ ಎದುರಿಗೆ. ಬಂದಾದ ತಕ್ಷಣಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ, ಇಲ್ಲಿ ಕೃಷ್ಣ ಮಠದ ಒಳಗೆ ಹೋಗ್ಬೇಕು ಅಂತ, ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೃಷ್ಣ ಮಠದ ಭಟ್ರು ಪುರೋಹಿತರು ಏನ್ ಮಾಡ್ತಾರೆ, ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾರೆ. ಸೊ ನಾನು ಏನು ಇಲ್ಲ, ಪಿಲ್ಲರ್, ಒಂದ್ ಸಣ್ಣ ಪಿಲ್ಲರ್ ಇದೆ, ಪಿಲ್ಲರ್ ಹಿಂದೆ ನಾನು ನಿಂತಿದ್ದೀನಿ ಇಷ್ಟೇ. ಅದು ಸೊಂದಲಲ್ಲಿ ಹೊಡೆದ್ಬಿಟ್ರೆ ಖಂಡಿತವಾಗಿ ನಾನು ತಿರ್ಲಿಲ್ಲ. ಸೊ ನನ್ನ ಹತ್ರ ಸ್ಯಾಮ್ಸಂಗ್ G series ಒಂದು ಫೋನ್ ಇತ್ತು. ನಾನು ನನ್ನ ಹೆಂಡತಿಗೆ ನನ್ನ ಕೊನೆ ಕಾಲ್. ಸೊ ಇಟ್ಸ್ ಕ್ಲಿಯರ್, ಅಂದ್ರೆ ಈಗ ನಾನು ಉಳಿಯಲ್ಲ ಇದು ಅಂತ ಹೇಳಿ ಅಬೌಟ್ ನಾನು ಇಷ್ಟು ತಲೆಗೆ ಓಡ್ತಾ ಇರ್ಬೇಕಾದ್ರೆ ನನ್ನ ಕೈ ಮೇಲೆ ಒಂದು ಬಿಳಿ ನೊರೆ ಬೀಳ್ತಾ ಇದೆ. ಸೊ ಬಿಳಿ ನೊರೆ ನೋಡ್ಬೇಕಾ, ಮೈಯೆಲ್ಲ ಬೆವ್ತೋಗಿದೆ, ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಾಗೋದ್ರೊಳಗೆ ನೊರೆ ನೋಡ್ತಾ ಇದ್ದೀನಿ, ಆನೆ ಇಲ್ಲ ಅಲ್ಲಿ. ಆನೆ ಇಲ್ಲ ಅಲ್ಲಿ. ಇಟ್ಸ್ ಮಿರಾಕಲ್ ನಾನು ಹೇಳ್ತೇನೆ. ಅಂದ್ರೆ ಆಮೇಲೆ ಒಂದು ಬೈದ್ರು ನಂಗೆ DC SP MLAಗಳೆಲ್ಲ ಸೇರ್ಕೊಂಡು, ನೀನ್ ಯಾಕೆ ಅಷ್ಟು ಅಂದ್ರೆ ಒಂದ್ಸಲ ಅನ್ಸುದು ಈ ಎಕ್ಸ್ಕ್ಲೂಸಿವ್ ಕೊಡ್ಬೇಕು ಅನ್ನುವ ಇದು ಜೀವನ ಒತ್ತೆ ಇಟ್ಬಿಡ್ತೀವಿ. ಅದು ತುಂಬಾ ಜಾಗ್ರತೆ ಮಾಡ್ಬೇಕು. ಈಗ ನೀವು ವೃತ್ತಿ ಬದುಕಿನ ರೋಚಕ ಕ್ಷಣಗಳು ಅಂದ್ರೆ, ಐನೋ ಸಾಕಷ್ಟು ವಿಟ್ನೆಸ್ ಮಾಡಿರ್ತೀರಾ ನಿಮ್ಮ ಲೈಫ್ ಅಲ್ಲಿ, ಆ ರೋಚಕ ಕ್ಷಣಗಳನ್ನ ನೆನಪಿಸ್ಕೋಬಹುದು ಸರ್? ಇಲ್ಲ, ರೋಚಕ ಕ್ಷಣಗಳಲ್ಲಿ ನಾನು ಒಂದು ಚೆನ್ನಾಗಿ ಹೇಳ್ತೇನೆ. ಕೊಲ್ಲೂರಿನಲ್ಲಿ ರಥೋತ್ಸವ ಆಗ್ತದೆ. ರಥೋತ್ಸವ ಆದ್ರೆ ನಿಮ್ಗೆ ಆ ಕಬ್ಬಿಣದ ಲ್ಯಾಡರ್ ಅನ್ನು ಇಟ್ಟಿರ್ತಾರೆ. ಲ್ಯಾಡರ್ ನ ಇಲ್ಲಿಗೆ ಪಿಲ್ಲರ್ ಇಟ್ಟಿರ್ಲಿಲ್ಲ.
ಇದೇ ನನ್ನ ಹುಚ್ಚುತನ. ನಾನೇನ್ ಮಾಡಿದ್ದೀನಿ ಅಂದ್ರೆ ಅದನ್ನ ಹತ್ಕೊಂಡು ತುದಿಗೆ ಹೋಗಿ ಆಗಿದೆ. ರಥ ಬರ್ತಾ ಇದೆ, ರಥ ಬರ್ತಾ ಇರ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಹೀಗಾಗ್ತಾ ಇದ್ದೀನಿ. ಸೊ ಅದು ಲ್ಯಾಬ್ರು ಹೀಗೆ ಕೆಳಗಡೆ ಒಂದು ತಾಯಿ ಮಗುವಿಗೆ ಮೊನೆ ಹಾಲು ಕುಣಿಸ್ತಾ ಇದ್ದಾರೆ. ನಾನು ಮೇಲಿಂದ ನೋಡ್ತಾ ಇದ್ದೀನಿ. ಐ ಕುಡ್ ಸೀ ದಟ್. ನಾನು ಕಿರ್ಚ್ತಾ ಇದ್ದೀನಿ ಅಂದ್ರೆ ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ಲಿಕ್ಕೆ ತಯಾರಿಲ್ಲ. ರೋಚಕ ಅಂದ್ರೆ ಇದೇನು, ನಾನ್ ಬಿಡ್ತೀನಿ ಕೆಳಗಡೆ ಆ ಹೆಣ್ಮಗು ಮತ್ತು ಇದು ಹೋಗ್ತದೇನೋ ಅಂತ ಹೆದರಿಕೆ. ಬಟ್ ಮಿರಾಕಲ್ ಹ್ಯಾಪನ್ಸ್. ಸೊ ಅದರ ಎಲ್ ಶೇಪಿನ ಇದು ಹೋಗಿಲ್ಲ, ಅಲ್ಲೇ ಹಾಗೆ ಇದರ ಅಡಿಯಲ್ಲಿ ಅವಳು ಮಹಿಳೆ ಮತ್ತು ಮಗು ಇದೆ, ಇದು ನಿಂತಿತು. ಅಪ್ಪ ದೇವ್ರೇ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡೆ ನಾನು ಆ ದಿವಸ. ಸೊ ಒಂದು ದೈಹಿಕ, ಒಂದು ರೋಚಕ ಕ್ಷಣ ಏನಂದ್ರೆ ನಾವು ಪ್ರತಿ ಒಂದು ನೋಡ್ಬೇಕಾದ್ರೆ ಯು ಶುಡ್ ಬಿ ಸೆನ್ಸಿಬಲ್. ನಾನು ಏನ್ ಫೋಟೋ ತೆಗಿತೀನಿ ನಿರೀಕ್ಷೆ ಇರ್ಬೇಕು, ಆಂಟಿಸಿಪೇಷನ್ ಇರ್ಬೇಕು. ಸೊ ಕೆಲವೊಂದು ಕಡೆಯಲ್ಲಿ ಏನಾಗ್ತದೆ, ಈಗ ಅಕಸ್ಮಾತ್ ಆಗಿ ಯಾರು ಧರ್ಮ್ ಸಿಂಗ್ ಅವರು ಇಲ್ಲಿ ಬಂದಾಗ ಖರ್ಗೆ ಅವ್ರ ಜೊತೆ ಮಾತಾಡ್ತಾ ಅವ್ರ ನಿದ್ರೆ ಆಗ್ಲಿ ಅವರು ಇಷ್ಟಾಗ್ಲ ಬಾಯಿ ತೆಗೆದು ಅದು ಫೋಟೋ ಆಗ್ತದೆ, ಫೋಟೋ ಆಗ್ತದೆ. ಆದ್ರೆ ನಂದು ಇನ್ನೊಂದು ಒತ್ತಾಸೆ ಹೇಳ್ತದೆ, ಒಬ್ಬ ಪೊಲಿಟಿಷಿಯನ್ ನಾವು ಆ ರೀತಿ ತೋರಿಸೋದು ತಪ್ಪು ಅಂತ ನನ್ನ ಭಾವನೆ ಇದೆ. ಬಟ್ ನಾಳೆ ನನ್ನ ರೀಡರ್ಸ್ಗೆ ಏನೋ ಒಂದು ಕುತೂಹಲ, ಚೋದ್ಯ ಬೇಕು ಅದರಲ್ಲಿ. ಆ ಚೋದ್ಯಕ್ಕೆ ತೋರಿಸಬಹುದೇನೋ. ಬಟ್ ಎಥಿಕ್ಸ್ ಪ್ರಕಾರ, ಈ ಮೀಡಿಯಾ ಎಥಿಕ್ಸ್ ಪ್ರಕಾರ ನಮ್ಮ ನಾಯಕರನ್ನ ಆ ರೀತಿ ತೋರಿಸೋದು ಸರಿಯಲ್ಲ. ಇನ್ಕ್ಲೂಡಿಂಗ್ ದೇವೇಗೌಡರು ನಿದ್ರೆ ಮಾಡ್ತಾ ಇರೋ ಫೋಟೋ ಕೂಡ. ನಾನು ಎಷ್ಟೋ ಕಡೆ ಫೋಟೋಸ್ ಅನ್ನು ಪಾಠ ಮಾಡ್ಲಿಕ್ಕೆ ಹೋಗ್ತೀನಿ, ಅಲ್ಲಿ ಹೋದಾಗಲೂ ಮೀಡಿಯಾ ಎಥಿಕ್ಸ್ ಬಗ್ಗೆ ಇದನ್ನೇ ನಾನು ಹೇಳ್ತಿರ್ತೇನೆ. ಸೊ ದಿಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಮ್ಮ ಯಜಮಾನ ಒಬ್ರು ಜಾರಿ ಬಿದ್ದಾಗ ನಾವು ಆ ಫೋಟೋಗಳನ್ನ ಅಥವಾ ಅಪಹಾಸ್ಯ ಮಾಡೋದು ತುಂಬಾ ಎಸ್ ಅಂತ. ಸೊ ಇಂಥ ತುಂಬಾ ಘಟನೆಗಳಿದೆ ಕಿರಣ್ ನನ್ನ ಹತ್ರ. ತುಂಬಾ ಅದೇ ಆ ಪುಸ್ತಕ ರೂಪದಲ್ಲಿ ಯಾವಾಗಲೂ ಬರಬೇಕು. ವೆರಿ ಇಂಟ್ರೆಸ್ಟಿಂಗ್. ಈಗ ಉಡುಪಿನ ನೀವು ಎಕ್ಸ್ಪ್ಲೋರ್ ಮಾಡಿರೋಷ್ಟು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಂಡ ಉಡುಪಿ, ನಾವು ಕಾಣದ ಉಡುಪಿ ಅಲ್ಲ, ನಿಜವಾಗಿಯೂ ಇನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ತುಂಬಾ ಇದೆ ಉಡುಪಿ. ಆಕ್ಚುಲಿ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ಕೃಷ್ಣ ಮತ್ತು ಅಲ್ಲೇ ನಾವು ನಿಲ್ತಾ ಇದ್ದೀವಿ, ಅದರ ಸುತ್ತಮುತ್ತಲ ನಾವು ನೋಡ್ತಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಕೃಷ್ಣ ಬಂದ, ಇಲ್ಲಿ ಕೃಷ್ಣ ಮಠ ಆಯ್ತು, ರಥಬೀದಿ ಆಯ್ತು. ಸೊ ಇಲ್ಲಿ ಒಂದು ಏನ್ ನೋಡ್ಬೇಕಂದ್ರೆ ನಾವು ದೈವಿಕ ಮನೋಭಾವ ಒಂದು ಬಿಟ್ಬಿಡಿ. ದೈವಿಕ ಮನೋಭಾವ ಬಿಟ್ಟು ಯಾತ್ರಾರ್ಥಿಗಳಾಗಿಯೂ ನೋಡ್ಬೇಡಿ, ಪ್ರವಾಸಿಗರಾಗಿ ಬನ್ನಿ. ನೋಡಿ, ಯಾರಿಗೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ವೆಸ್ಟ್ಗೆ ಅರಬ್ಬಿ ಸಮುದ್ರ, ಈಸ್ಟ್ಗೆ ನಮಗೆ ವೆಸ್ಟರ್ನ್ ಘಾಟ್ಸ್. ಸೊ ಇದು ಪೆಕ್ಯುಲರ್ ಲ್ಯಾಂಡ್ ರೀ ಉಡುಪಿ ಅನ್ನೋದು. ಸೊ ಇಲ್ಲಿ ಏನಿದೆ, ಭೂತಾಳ ಪಾಂಡೆ ಆಡಿದ ತುಳು ಇಲ್ಲೇ ಹುಟ್ಟೋದು. ವಿಜಯನಗರಕ್ಕೆ ನಮ್ಮ ಸಂಬಂಧ ಇದೆ, ನಿಮ್ಗೆ ಗೊತ್ತಿದೆ. ಸೊ ಬಾರ್ಕೂರ್ ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ನಮ್ಮ ಇವನ ಹೆಂಡತಿ ನಮ್ಮ ಊರಿನವರು ಬಾರ್ಕೂರ್. ಸೊ ವಿಜಯನಗರ ಸಾಮ್ರಾಜ್ಯದ ರಾಜನ ಇಲ್ಲಿಗೆ ನಮಗೆ ಸಂಬಂಧಪಟ್ಟವರು. ಸೊ ಹಾಗಾಗಿ ಬಾರ್ಕೂರ್ ತುಳು ಸಂಸ್ಥಾನ ಆಗ್ತದೆ. ಇಲ್ಲಿ 365 ದೇವಸ್ಥಾನಗಳಿದೆ ಬಾರ್ಕೂರ್ನ ಹಳ್ಳಿಯಲ್ಲಿ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಆಗುಂಬೆ, ಕೊಡಚಾದ್ರಿ. ಅದಾದ್ಮೇಲೆ ನಾವು ಇನ್ನೂ ಏನ್ ನೋಡ್ಬೇಕಂದ್ರೆ, ಉಡುಪಿಯಲ್ಲಿ ಪ್ರಾಯಶಃ ಜೈನರ ಒಂದು ಇತಿಹಾಸ ನೋಡ್ಬೇಕಾಗ್ತದೆ. ಕೃಷ್ಣ ಬರೋದಕ್ಕಿಂತ ಮುಂಚೆ ಏನಿತ್ತು ಇಲ್ಲಿ, ದ್ವೈತ ಅದ್ವೈತದ ಹೋರಾಟ ಏನಾಯ್ತು. ಸೊ ಇದನ್ನ ಯಾರು ನೋಡ್ತಾ ಇಲ್ಲ. ಇದ್ರ ಜೊತೆಗೆ ಏನಾಗಿದೆ ಅಂದ್ರೆ, ಮಣಿಪಾಲ ಇಲ್ಲಿಂದ ಬರೀ 4 ಕಿಲೋಮೀಟರ್. ವರ್ಲ್ಡ್ ಫೇಮಸ್. ನಮ್ಗೆ ಇದು ಗೊತ್ತೇ ಇಲ್ಲ. ಅಲ್ಲಿರೋ ಅನಾಟಮಿ ಮ್ಯೂಸಿಯಂ ಇದೆಲ್ಲ, ಅಲ್ಲಿ ಯಾರು ವಿಸಿಟ್ ಕೊಡಲ್ಲ. ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು. ಇಷ್ಟೆಲ್ಲ ಆಯ್ತಲ್ಲ, ಪ್ರಪಂಚದಲ್ಲಿ ಎರಡು ಸ್ಪಾಟ್ ಇರೋದು. ಏನ್ ಸ್ಪಾಟ್ ಅಂದ್ರೆ, ಹೆಕ್ಸಾಗಾನ್ ಮತ್ತು ಪೆಂಟಗನ್ ಶೇಪ್ ನ ರಾಕ್ಸ್ ಇರೋದು ಮಲ್ಪೆಯ ಸೆಂಟ್ ಮೇರಿಸ್ ಐಲ್ಯಾಂಡ್. ಅಮೇಸಿಂಗ್. ಇವರೆಲ್ಲ ಪಿಕ್ನಿಕ್ ಬಂದು ಹೋಗ್ಬಿಡ್ತಾರೆ. ಯಾಕೆ ಪಿಕ್ನಿಕ್ ಬರ್ತಾರೆ? ಒಂದು ಅರ್ಜಿ ಏನಂದ್ರೆ, ಇವರಿಗೆ 4-5 ಗಂಟೆಗೆ ದೇ ಹ್ಯಾವ್ ಟು ಕಮ್ ಬ್ಯಾಕ್. ಬಟ್ ದ ಬ್ಯೂಟಿ ಸ್ಟಾರ್ಟ್ಸ್ ಆಫ್ಟರ್ 5 o'clock. ಸೆಂಟ್ ಮೇರಿಸ್ ನಲ್ಲಿ ಸನ್ಸೆಟ್ ಆಗ್ತಾ ಇರ್ಬೇಕಾದ್ರೆ ಈ ರಾಕ್ಸ್ ಮೇಲೆ ಬೀಳುವ ಲೈಟ್ ಇದೆಯಲ್ಲ, ದಿಸ್ ಅಮೇಸಿಂಗ್. ಸೊ ಅದನ್ನ ನೋಡ್ತಿರ್ಬೇಕಾದ್ರೆ ನೀವು ಕಂಪ್ಲೀಟ್ ಇನ್ವಾಲ್ವ್ ಆಗ್ಬಿಡ್ತೀರ. ಕಾಪು ಲೈಟ್ ಹೌಸ್ 120 ವರ್ಷದ ಇತಿಹಾಸ ಇದೆ. ಇಲ್ಲಿ ನನ್ನ ಪ್ರಯತ್ನ ಇವತ್ತಿನ ತನಕ ನಾನು ಏನಾದ್ರೂ ಸ್ವಲ್ಪ ಮಾಡಿದ್ರೆ ಉಡುಪಿಯನ್ನು ಟೂರಿಸಂ ಆಗಿ ಅಪ್ಲಿಫ್ಟ್ ಮಾಡಬೇಕು ಅನ್ನೋದಕ್ಕೆ. ಇವತ್ತು ನಾನು ಎಲ್ಲ ಫೋಟೋಸ್ ಸಾಧಾರಣ ಎಷ್ಟು ಅವಾರ್ಡ್ಸ್ ಬಂದಿದೆಯೋ ಅದರಲ್ಲಿ 90% ಫೋಟೋಸ್ ಫ್ರಮ್ ಉಡುಪಿ ಇಟ್ಸೆಲ್ಫ್, ಬೇರೆ ಎಲ್ಲಿಯೂ ಅಲ್ಲ. ಉಡುಪಿ ಯಕ್ಷಗಾನ, ಭೂತಕೋಲ, ಇಲ್ಲಿಯ ನಾಗಾರಾಧನೆ, ಕಂಬಳ, ಕೋಲ, ಕೋಳಿಯಂಕ, ಇದು ನಮ್ಮ ಜಾನಪದ ಸಂಸ್ಕೃತಿ. ಇದನ್ನ ನಾನು ತೋರಿಸಿ
ಫೋಟೋಸ್ ಅನ್ನ ಗೆಲ್ತಾ ಇದ್ದೀನಿ. ನಮ್ಮಲ್ಲಿ ರಥೋತ್ಸವ ಆಗ್ತದೆ ಉಡುಪಿಯಲ್ಲಿ. ಸೊ 3 ರೀತಿಯ ರಥ ಎಳೆಯುವುದು ಎರಡೇ ಕಡೆ. ಪುನಃ ನಾನು ನಿಮ್ಗೆ ಹೇಳ್ತೀನಿ, ಪೂರಿ ಜಗನ್ನಾಥದಲ್ಲಿ 3 ರಥ ಒಟ್ಟಿಗೆ ಬರ್ತದೆ. ಉಡುಪಿ ಕೃಷ್ಣ ಮಠದ ಸಂಕ್ರಾಂತಿಯ ದಿವಸ 3 ರಥ ಒಟ್ಟಿಗೆ ಬರ್ತದೆ. ಅದಕ್ಕೆ ಹೆಸರೇ 3 ರಥ ಅಂತ ಹೇಳಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬಂದ್ಬಿಟ್ಟು ನಾನು ತುಂಬಾ ಕಡೆ ನೋಡ್ತೀನಿ, ಬೆಳಿಗ್ಗೆ ಬಂದೆ, ದರ್ಶನ ಮಾಡ್ಕೊಂಡೆ, ಊಟ ಮಾಡ್ದೆ, ಹೊರಟ್ಬಿಟ್ಟು. ಅದು ಆಗ್ಬಾರ್ದು. ಸೊ ಮುಟ್ಟಿ ಹೋದ್ರು ಅಂತ ಹೇಳ್ಬಿಟ್ಟು ಅದಾಗ್ಬೋದು. ಅದಕ್ಕೆ ಅನ್ಎಕ್ಸ್ಪ್ಲೋರ್ಡ್ ಉಡುಪಿ ತುಂಬಾ ಇದೆ. ಸೊ ನಿಮ್ಮ ಈ ರೇಡಿಯೋದಲ್ಲಿ ಕೇಳ್ತಾ ಇರೋರು ಖಂಡಿತ ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಮುಂದಿನ ಸಲ ಉಡುಪಿಗೆ ಬಂದಾಗ ದೇ ಹ್ಯಾವ್ ಟು ಎಕ್ಸ್ಪ್ಲೋರ್ ವೆರಿ ಪ್ರಾಪರ್ಲಿ. ಡೌಟ್ ಇದ್ರೆ ಅಷ್ಟೊಂದು ಒಂದ್ಸಲ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿ ಟೈಮ್ ಇದ್ರೆ ಖಂಡಿತ ರಿಪ್ಲೈ ಮಾಡ್ತಾರೆ. 100% ರಿಪ್ಲೈ ಮಾಡ್ತೀನಿ. ಅದರಲ್ಲಿ ಸೊ ನೀವು ಆರ್ ಯು ಫ್ಯಾನ್ ಆಫ್ ಬ್ಲಾಕ್ ಅಂಡ್ ವೈಟ್ ಫೋಟೋ ಅಂತ? ಎಕ್ಸಾಕ್ಟ್ಲಿ. ನನಗೆ ಆಕ್ಚುಲಿ ನನ್ನ ಫೋಟೋಗ್ರಫಿಯ ಮೇಲೆ ಪ್ರಭಾವ ಬಿದ್ದದ್ದು ಟಿ.ಎಸ್. ಸತ್ಯನ್ ಅವರು. ಸೊ ಟಿ.ಎಸ್. ಸತ್ಯನ್ ಉಡುಪಿಗೆ ಬಂದಾಗ ಆಲ್ ಆಫ್ ಎ ಸಡನ್ ನಾನು ಅವ್ರನ್ನ ಹೋಗಿ ಮಾತಾಡಿಸಿ, ಗುರು ಸಮಾನರಾದಂತ ಅವರು ನನಗೆ ಅವರ ಬ್ಲಾಕ್ ಅಂಡ್ ವೈಟ್ ಮೋನೋಕ್ರೋಮ್ ಫೋಟೋಸ್ ನೋಡಿ ತುಂಬಾ ಹಿಡಿಸ್ಬಿಡ್ತು. ಸೊ ಆ ಮೋನೋಕ್ರೋಮ್ ಫೋಟೋಸ್ ನನಗೆ ಇವತ್ತಿಗೂ ತುಂಬಾ ಲೈಕ್ ಮಾಡಿ. ನೀವು ನೋಡ್ತಾ ಇದ್ರೆ ನಂದು ಮೋನೋಕ್ರೋಮ್ ಸ್ಟೈಲ್. ಸೊ ಇದು ಸ್ಟೈಲ್ ಅಂತ ಹೇಳ್ತೀವಿ. ಒಬ್ರೊಬ್ರು ಫೋಟೋಗ್ರಾಫರ್ಸ್ ಅವ್ರು ಆರ್ಟಿಸ್ಟ್ ಒಂದು ಬಂದಿರ್ತದೆ. ಸೊ ನನ್ನದು ಮೊನೋಕ್ರೋಮ್ ಇಸ್ ಸ್ಪೆಷಾಲಿಟಿ. ಸೊ ನಾನು ತುಂಬಾ ಯಾಕೆ ಲೈಕ್ ಮಾಡ್ತೇನೆ, ಮನುಷ್ಯ ಮಲ್ಟಿ ಕಲರ್ ನೋಡಿ ಸಾಕಾಗಿರ್ತದೆ. ದಿನ ಬೆಳಿಗ್ಗೆ ಇವತ್ತಿನ 21st ಸೆಂಚುರಿಯಲ್ಲಿ ಬೆಳಗಿಂದ ರಾತ್ರಿ ತನಕ LED ಲೈಟು, ಆ ಲೈಟ್, ಈ ಲೈಟ್. ಸೊ ಆ ಮಲ್ಟಿ ಕಲರ್ ನೋಡ್ಬಿಟ್ಟು ನಿಮಗೆ ಕನ್ಸ್ಟ್ರನ್ ಆಗುತ್ತೆ. ಬಟ್ ಯು ಕಮ್ ಅಂಡ್ ಸಿ ದ ಎಕ್ಸಾಕ್ಟ್ ಮೊನೋಕ್ರೋಮ್, ದ ಗ್ರೇಡಿಯೇಷನ್ ಫ್ರಮ್ ವೈಟ್ ಟು ಬ್ಲ್ಯಾಕ್. ಸೊ ಇದು ಅಮೇಸಿಂಗ್. ಬಟ್ ಇದು ನಿಲ್ಬೇಕು. ನಿಮ್ಮ ಪ್ರತಿನಿಧಿಯಲ್ಲಿ ಲ್ಯಾಂಡ್ ಮಾರ್ಕ್ ಆಗಿದ್ದು ಲೈಫ್ ಸ್ಟೈಲ್ ಆಫ್ ಶ್ರೀಕಾಂತ್ ಖಾನ್ ಅಂತದ್ದು ವಿಸಿಟ್ ಮಾಡಿದಾಗ ಆಕ್ಚುಲಿ ನಾವು ಅವ್ರನ್ನ ನಮ್ಗೆಲ್ಲ ನೋಡಕ್ಕೆ ಸಿಗ್ಲಿಲ್ಲ, ನಮ್ಮ ಜನರೇಷನ್ ಬೇರೆ. ಸೊ ಇದ್ರ ಬಗ್ಗೆ ಘಟನೆ ಬಗ್ಗೆ ಹೇಳ್ಬೋದು ಸರ್? ನಿಜವಾಗಿಯೂ ನಾನು ಹೇಳ್ಬೇಕಂದ್ರೆ ಅವರು ಮತ್ತು ನನಗೂ ಎಣ್ಣೆ ಸಿಗಬೇಕಾದ ತರ ಸಂಬಂಧ ಐತೆ. ನಾನು ಹೇಳ್ತೇನೆ. ಸೊ ನಾನೊಬ್ಬ ಜರ್ನಲಿಸ್ಟ್ ಅಂದ್ರೆ ಅವ್ರು ಆಗ್ತಿರ್ಲಿಲ್ಲ, ತುಂಬಾ ಆಗ್ತಿರ್ಲಿಲ್ಲ. ಹೌದು, ಜರ್ನಲಿಸ್ಟ್ ಅಂದ್ರೆ ಆಗಲ್ಲ. ಸೊ ಶಿವರಾಮ್ ಕಾರಂತ್ ಹತ್ರ ನಾನು ಹೋದ್ರೆ ಸಾಕು, ಏನ್ ಬಂದೆ. ಸೊ ಪ್ರಶ್ನೆಗೆ ಕರೆಕ್ಟ್ ಉತ್ತರ ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಪ್ರಶ್ನೆ ಏನಾದ್ರು ತಪ್ಪು ಕೇಳಿದ್ರೆ ಅಲ್ಲೇ ತಿದ್ದಿ ಹೋಗೋದನ್ನ ಕಲಿಸ್ತಾ ಇದ್ದೆ. ಸೊ ಹೀಗಾಗ್ತಾ ಇರ್ಬೇಕಾದ್ರೆ ಏನಾಯ್ತಂದ್ರೆ ನನ್ಗೆ ಒಂದ್ಸಲ ಅನ್ಸಿತ್ತು ಇವ್ರದ್ದು ಫೋಟೋಗ್ರಾಫ್ಸ್ ಮಾಡ್ಬೇಕು. ಸದಾನಂದ ಸುವರ್ಣ ಅವ್ರು ಯಾವ್ದೋ ಇಂಟರ್ವ್ಯೂ ಬಂದಿದ್ರು ಮಾಡ್ಲಿಕ್ಕೆ. ಐ ಟುಕ್ ದ ಅಡ್ವಾಂಟೇಜ್ ಆ ಟೈಮ್. ನಾನು ಹೋಗಿ ಅವ್ರ ಪರ್ಮಿಷನ್ ಕೇಳಿದೆ, ಸರ್ ಹೀಗೆ ಅವರು ವಿಡಿಯೋ ಮಾಡ್ತಾರೆ, ನಾನು ಫೋಟೋಗ್ರಫಿ ಮಾಡು, ನಾನು ತೋರಿಸ್ಬೇಡ ನನ್ ತೋರಿಸ್ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಅಂದ್ರೆ. ಸೊ ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರ ಬಗ್ಗೆ ಪೋರ್ಟ್ರೇಟ್ ಮಾಡಿದ್ರು. ನನ್ನ ಹತ್ರ ಏನು ಪೋರ್ಟ್ರೇಟ್ಸ್ ಇದೆ ಇವತ್ತು, ಪ್ರಾಯಶಃ ಬೇರೆ ಯಾರಿಗೂ ಸಿಕ್ಕಿಲ್ಲ. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ, ಅದೇ ನಾನು ಹೇಳಿದ್ದು ರಿಫ್ಲೆಕ್ಸ್ ಅಂತ ಏನ್ ಹೇಳ್ತೀನಿ ಅಂದ್ರೆ ಡಿಸಿಸಿವ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು, ಆ ಕಡಲ ಕಿನಾರೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರು ಬರ್ತಾರೆ, ಶೂಟ್ ಮಾಡ್ತೀನಿ. ಅವರು ಇನ್ನೇನು ಹೇಗ್ ಮಾಡ್ತಾರೆ ಅಂದ್ರೆ ಇದನ್ನ ನಡ್ಕೊಂಡು ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ಬ್ಯಾಕ್ ಶಾಟ್ಸ್ ಮಾಡಲ್ಲ ಯಾರು. ಬಟ್ ನನ್ಗೆ ಏನಾಯ್ತಾ ಗೊತ್ತಿಲ್ಲ, ಅವ್ರ ಕಾದಂಬರಿ ನಾನು ಇದನ್ನು ಓದ್ಕೊಂಡಿದ್ದೆ, ಮರಳಿ ಮಣ್ಣಿಗೆ. ಆ ಒಂದು ಮೇರು ವ್ಯಕ್ತಿತ್ವ, ಎಡಗೈಯಲ್ಲಿ ಒಂದು ಕೋಡು, ಬಲಗೈ ಹಿಂದೆ ಕಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ಏನೋ ಒಂದು ರೋಮಾಂಚನ ಆಯ್ತು. ಆ ಫೋಟೋ ನನಗೆ ಅದೇ ಟೈಟ್ಲ್ ಹೇಳ್ಬಿಟ್ಟು ಮರಳಿ ಮಣ್ಣಿಗೆ ಅಂತ ಹೇಳ್ಬಿಟ್ಟು ಟಕ ತೆಗೆದಿಟ್ಕೊಂಡೆ. ಫೋಟೋ ತೋರಿಸ್ತಿಲ್ಲ. ಬಟ್ ಏನು ದುರಂತ ಆಯ್ತಂದ್ರೆ 3 ತಿಂಗಳಲ್ಲಿ ಅವರು ದೇವಾದಿಂದ್ರು. ಬಟ್ ನನ್ನ ಒಂದು ಈ ಸುಕೃತವೋ ಗೊತ್ತಿಲ್ಲ, ಪ್ರಾಯಶಃ ನಾನು ಕೊನೆ ಫೋಟೋ ಮಾಡಿದ್ದೆ ಅವರು. ಬಟ್ ಅವ್ರು ಡೆತ್ ಬೆಡ್ ಅಲ್ಲಿ ಇರುವಷ್ಟು ಕಾಲ ನಾನು ಗೇಮ್ಸ್ ಎಲ್ಲ ಅವ್ರ ಜೊತೆಗಿದ್ದೆ ಅನ್ನೋದು ನನ್ನ ನಿಜವಾಗ್ಲೂ ಅಭಿಮಾನ ಸಂಗತಿ. ತುಂಬಾ ಅದೃಷ್ಟವಂತ ನಾನು ಆ ವಿಷಯದಲ್ಲಿ. ಸೊ ಆಮೇಲೆ ಅವರ ಕೊನೆಯ ಅಂತ್ಯಕ್ರಿಯೆ ಆಗ್ಬೇಕಾದ್ರೂ ಇನ್ನೊಂದು ಘಟನೆ ಆಗ್ತದೆ. ಆಕ್ಚುಲಿ ಆ ಇನ್ನೊಂದು ಘಟನೆ ಏನಾಯ್ತು ಅಂದ್ರೆ, ಇದು ಇಟ್ಸ್ ಸೈನ್ಸ್, ಬಟ್ ಎಲ್ಲರಿಗೂ ಅದನ್ನು ಏನೋ ತಿಳ್ಕೊಂಡ್ರು. ಏನಾಯ್ತಂದ್ರೆ, ಇವ್ರು ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಚಿತೆಗೆ ಬೆಂಕಿ ಕೊಡ್ತಾರೆ. ಚಿತೆಗೆ ಬೆಂಕಿ ಕೊಟ್ಟಾಗ ಏನಾಯ್ತಂದ್ರೆ, ಕೊಟ್ಟ ತಕ್ಷಣಕ್ಕೆ ಇವರು ಹೊಟ್ಟೆಯ ಕೊಪ್ಪಳಿಂದ ಒಂದು ನೀರು ಹೀಗೆ ಚಿಮ್ತದೆ. ಸೊ ನೀರು ಚಿಮ್ತದೆ. ಅಗೇನ್ ದಿಸ್ ಇಸ್ ಮೂವ್ಮೆಂಟ್. ನಾನೊಂದು 2 ಫೋಟೋ ಮಾಡಿಟ್ಟೆ. ಸೊ ಎಲ್ರಿಗೂ ಏನೆಲ್ಲ ಅನ್ಸಿದ್ರು, ಗಂಗೆ ತಾನೇ ಬಂದು ಇದು ಮಾಡಿದ್ದು, ಹಾಗೆ ನನ್ಗೆ ಹಾಗೆ ಅನ್ಸಿದಿಲ್ಲ. ನೀರು ಚಿಮ್ಮಿತೆ ಯಾಕೆ ಒಂದು, ಅದು ನಾಳೆ ಬೆಳಿಗ್ಗೆ ತುಂಬಾ ಭಾವನೆಗಳನ್ನ ಕೇಳಿದಷ್ಟು ತುಂಬಾ ಜನರಿಗೆ ಖುಷಿ ಆಯ್ತು ಆ ಫೋಟೋ. ಬಟ್ ಸೈಂಟಿಫಿಕ್ ರೀಸನ್ ಇದಿರ್ಬೇಕು, ಬಹುಶಃ ಅವರ ಬಾಡಿಯಲ್ಲಿ ಏನು ನೀರು ಕೊಟ್ಟಿರ್ತಾರೋ ಅದು ಬಿಸಿ ಮೇಲೆ ಬಂದಿರ್ಬೇಕು. ಬಟ್ ಆ ಫೋಟೋ ಇವತ್ತು ಮೊನ್ನೆ ಯಾರು ಜಯರಾಮ್ ಮಾಡಿದ್ರು, ಕರ್ನಾಟಕದ ಎಕ್ಸ್ಪೆಕ್ಟ್, ಅವ್ರು ನನ್ನ ಫೋಟೋ ಕೇಳಿದ್ರು, ಹೌದಾ ಇದು ವಿಷಯ ನಾನು ಓದಿದ್ದೀನಿ. ಎಸ್ ಸರ್, ಅದು ಹೌದು, ವಿಷಯ ಹೌದು.
ಸೊ ಅದಾದ್ಮೇಲೆ ನನ್ನದು ಫಸ್ಟ್ ಫೋಟೋ ಎಕ್ಸಿಬಿಷನ್ ಕಾಣದ ಮೇಲೆ ಅವ್ರದ್ದು. ಸೊ ಅವ್ರದ್ದು ಪೋರ್ಟ್ರೇಟ್ಸ್ ಎಲ್ಲ ಇಟ್ಕೊಂಡು ಸಮುದ್ರ ತೀರದಲ್ಲಿ ನಿಂತದ್ದೇ ಫೋಟೋಸ್ ಮಾಡಿದೆ. ಸೊ ನನಗೇನಂದ್ರೆ ಅವರು ಸಹ ಇನ್ಸ್ಪಿರೇಷನ್. ಅವ್ರದ್ದು ಆ ಇನ್ಸ್ಪಿರೇಷನ್ ಯಾವ್ದಂದ್ರೆ ಅವರು ಚಿತ್ರಮಯ ದಕ್ಷಿಣ ಕನ್ನಡ ಅಂತ ಪುಸ್ತಕ ತಗೊಂಡ್ಬರ್ತಾರೆ. ದ ಅಲ್ಟಿಮೇಟ್ ಪುಸ್ತಕ. ನಾವು ಇವತ್ತಲ್ಲ 1967 ಅದರ ಆಧಾರದಲ್ಲಿ ನನ್ನ ಫಸ್ಟ್ ಪುಸ್ತಕ ಬಂದಿದೆ ಚಿತ್ರಮಯ ಉಡುಪಿ ಅಂತ ಹೇಳಿ. ಸೊ ಅದನ್ನ ಇಟ್ಕೊಂಡೆ ಅಲ್ಲಿ ಮುಟ್ಟಿದೆ ಅಂತಲ್ಲ, ಬಟ್ ಅದು ಇನ್ಸ್ಪಿರೇಷನ್. ಸೊ ಅದನ್ನ ಹಿಡ್ಕೊಂಡು ನಾನು ಫೋಟೋಸ್ ಮಾಡ್ಕೊಂಡೆ. ಫಸ್ಟ್ ನನ್ನ ಪುಸ್ತಕವೇ ಇದೆ ಚಿತ್ರಮಯ ಉಡುಪಿ ಅಂತ ಹೇಳಿ. ಸೊ ಇವತ್ತಿಗೂ ಆಸೆ ಇದೆ ದಕ್ಷಿಣ ಕನ್ನಡದ ಅವತ್ತಿನ ಫೋಟೋಸ್ ಅನ್ನು ಇವತ್ತಿಗೆ ಹೋಲಿಸಿ ಒಂದು ಪುಸ್ತಕ ತರಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಈಗ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಮೈಲ್ ಸ್ಟೋನ್ ಇದೆ. ಅದ್ರಲ್ಲಿ ಇನ್ನೊಂದು ಮೈಲ್ ಸ್ಟೋನ್ ಅಂದ್ರೆ ಪೇಜಾವರ ಶ್ರೀಗಳು ದಿನಚರಿ ಕ್ಯಾಪ್ಚರ್ ಮಾಡಬೇಕು. ಸರ್ ನಮ್ಗೊಂಥರ ನಿಮ್ಮ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಸರ್. ನಮ್ಗೆ ಸಾಕಷ್ಟು ನಮ್ದೊಳಗೆ ಫಸ್ಟ್ ಆಫ್ ಆಲ್ ನಾವು ಬೆಂಗಳೂರು ಸಿಟಿಗೆ ಹೋದ್ರೆ ನಮ್ಗೆ ಎಕ್ಸ್ಪೋಜರ್ ಇಲ್ಲ. ಹೋದ್ರೆ ಗುರುಗಳು ಭೇಟಿ ಮಾಡ್ತಿದ್ವಿ ಬರ್ತಿದ್ವಿ ಅಂತಾರದೆಲ್ಲ. ನನಗೆ ಅಂತಲ್ಲ ಸಾಕಷ್ಟು ಜನ ನಂಗೆ ಈ ವಿಷಯ ಕೂಡ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಒಬ್ರು ಎದ್ದಿ ಅವರ ದಿನಚರಿ ನೋಡೋಕ್ ಸಿಗೋದೇ ಭಾರಿ ಕಷ್ಟ, ಪರ್ಮಿಷನ್ ಕೊಡಲ್ಲ. ನೀವು ಹೆಂಗ್ ಅಪ್ರೋಚ್ ಮಾಡಿದ್ರಿ, ಹೆಂಗ್ ಸಿಕ್ತು ಅಂದ್ರೆ ರಾಷ್ಟ್ರಪತಿಗಳು ಬಂದು ಅದನ್ನ ಲಾಂಚ್ ಮಾಡ್ತಾರೆ. ಹೆಂಗೆ ಸರ್? ಐ ವಾಂಟ್ ಟು ನೋ ಅಬೌಟ್ ಇಟ್. ತುಂಬಾ ಥ್ಯಾಂಕ್ಸ್ ನನಗೆ. ಆಕ್ಚುಲಿ ಅವರು ಪರ್ಯಾಯಕ್ಕೆ ಕುತ್ಕೊಳ್ಬೇಕಾದ್ರೆ ಅಂದ್ರೆ 4ನೇ ಪರ್ಯಾಯ 2000 ಇಸ್ವಿ ಅವ್ರು ಕುತ್ಕೊಳ್ಬೇಕಾದ್ರೆ ನನ್ಗೆ ಏನ್ ಅನ್ಸಿತ್ತು ಅಂದ್ರೆ ತುಂಬಾ ಜನರಿಗೆ ಉಡುಪಿಯ ಕೃಷ್ಣ ಮಠದ ಬಗ್ಗೆ ಒಂದ್ ಸ್ವಲ್ಪ ಅವಜ್ಞೆ ಇದೆ. ನಾನು ಮುಖ್ಯವಾಗಿ ಹೇಳ್ತೇನೆ, ನಾನು ಕ್ಲೀನ್ ಆಗಿ ಹೇಳ್ತೇನೆ, ಆನ್ ದಿ ರೆಕಾರ್ಡ್ ಹೇಳ್ತಾ ಇದ್ದೇನೆ. ಅವಜ್ಞೆ ಏನಿದೆ ಅಂದ್ರೆ ಕೃಷ್ಣ ಮಠದಲ್ಲಿ ಏನ್ ಕೆಲಸ ಇದೆ ಈ ಸ್ವಾಮೀಜಿಗಳಿಗೆ? ಬೆಳಿಗ್ಗೆ ಒಂದು ಪೂಜೆ ಮಾಡಿದ್ರು ಮತ್ತೆಲ್ಲ ಏನೆಲ್ಲ ಮಾಡ್ಕೊಂಡು ಅಂತ ಶಬ್ದಗಳು ಬರ್ತಾ ಇತ್ತು. ಇದು ನನ್ಗೆ ತುಂಬಾ ಕಾಡ್ತಾ ಇತ್ತು. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದವರು ಉಡುಪಿ ಕೃಷ್ಣ ಮಠದಲ್ಲಿ 16 ಪೂಜೆ ಇದೆ. ಕಿರಣ್ ಯಾರು ಇದನ್ನ ತಲೆ ಕೆಡಿಸ್ಕೊಡಲ್ಲ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಪೂಜೆಗಳು ನಡೀತದೆ. ಇದು ಯಾವ ದೇವಸ್ಥಾನಗಳಲ್ಲಿ ಇಲ್ಲ. ದೇವಸ್ಥಾನಗಳಲ್ಲಿ ಬೆಳಿಗ್ಗೆ ಒಂದು ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿದ್ರೆ ಮುಕ್ತಾಯ. ಬಟ್ ಇಲ್ಲಿ ಹಾಗಲ್ಲ. ಅದನ್ನ ನೋಡ್ತಾ ಇದ್ದೆ. ಬಟ್ ಕೆಲವರಿಗೆ ಹೇಳ್ಬೇಕಿತ್ತು ನನಗೆ, ಅಂದ್ರೆ ನನ್ನ ಉಡುಪಿ ಫಸ್ಟ್ ಆಫ್ ಆಲ್ ಅದು ಬೇರೆ, ಕೃಷ್ಣ ಮಠದ ಬಗ್ಗೆ ಇಷ್ಟು ಕನಿಷ್ಠವಾಗಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, ಈ ಪೇಜಾವರ ಸಂಬಂಧಕ್ಕೆ ಹೋಗ್ಬಿಟ್ಟು ನಾನು ಇವರು ಯೋಗಾಸನ ಮಾಡ್ತಾ ಇದ್ರು. ಅವಾಗಲೇ ಹಿ ವಾಸ್ 80s ಹತ್ರ ಇದ್ರು ಕಾಣ್ತದೆ. ಯೋಗಾಸನ ಬರಗಲ ಶರೀರ 37 kg ಯೋಗಾಸನ ಮಾಡ್ತಾ ಇದ್ದೆ. ನನಗೆ ಇದು ಆಶ್ಚರ್ಯ ಆಗೋಯ್ತು. ಸೊ ಏನ್ ಮಾಡಿದೆ, ನಾನು ಕೇಳ್ಕೊಂಡೆ ನನಗೆ ನಿಮ್ಗೆ ರೆಕಾರ್ಡ್ ಮಾಡಿರ್ಬೇಕು ಅಷ್ಟೇ, ಯಾತಕ್ಕಂತ ಹೇಳಿಲ್ಲ, ನಾನು ರೆಕಾರ್ಡ್ ಮಾಡಿರ್ಬೇಕು. ಆಯ್ತು, ಅವರು ನಂಗೆ ಲಿಖಿತವಾಗಿ ಪರ್ಮಿಷನ್ ಕೊಟ್ಟರು. ನಾನು ಸ್ವಲ್ಪ ಕಾನೂನಿನಲ್ಲಿ ತಿಳ್ಕೊಂಡಿರೋದ್ರಿಂದ ನಾಳೆ ಬೇರೆ ಯಾರು ಲಿಖಿತವಾಗಿ ತಗೊಂಡೆ. ಅವ್ರು ಹೇಳಿದೆ, ಸ್ವಾಮೀಜಿ ನಾನು ನಿಮ್ ಜೊತೆ ಬರ್ತೀನಿ, ಬಟ್ ನಾನ್ ನಿಮ್ಮೊಂದಿಗಿಲ್ಲ, ನೀವು ನನ್ನ ಜೊತೆಗಿಲ್ಲ. ಕಂಡೀಷನ್ ನಿಮ್ ಪಾಡಿಗೆ ನೀವು ಇರ್ಬೇಕು, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ನಿಮ್ಮ ಯಾವುದೇ ಪೂಜೆಗೂ ಅಡ್ಡಿ ಬರಲ್ಲ, ಬಟ್ ನಾನು ಫೋಟೋ ಮಾಡ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋಗ್ಬಿಟ್ಟು ಫಸ್ಟ್ ಅವ್ರು ಎದ್ದು ಏನೆಲ್ಲ ಮಾಡ್ತಾರೆ, 1-2-3 ದಿನ ನಾನು ಸ್ಟಡಿ ಮಾಡ್ಬೇಕಾಯ್ತು ಅವ್ರನ್ನ. ನಾನು ಎದ್ದು ಸುಮ್ಮನೆ ಹೋಗಿ ಕುತ್ಕೊಳ್ತಿದ್ದೆ, ಕ್ಯಾಮ್ರಾ ತಗೊಂಡು ಹೋಗ್ತಿರ್ಲಿಲ್ಲ, ಸುಮ್ಮನೆ ಕುತ್ಕೊಳ್ಳೋದು, ಏನ್ ಮಾಡ್ತಾರೆ ಆಮೇಲೆ ಒಂದು ಫೈಲ್ ಮಾಡಿ ತಗೊಂಡು ಶೂಟ್ಸ್ ಶುರು ಮಾಡಿದೆ. ಆ ಹೇಳುವ ಇದು ಕ್ರಿಯೆ, ಆ ಒಂದು ಚೈತನ್ಯ, ಮತ್ತೆ ನಡ್ಕೊಂಡು ಬರೋದು, ಮದ್ದೋಸರ ಅವ್ರಿಗೆ ಆ ಚಳಿಯಲ್ಲಿ ಬಂದು ನಡ್ಕೊಂಡು ಬರೋದು, ಮಳೆ ಇದ್ರೂ ನೀರಿನಲ್ಲಿ ಮುಳುಗಿ ಎದ್ದು ಅಷ್ಟು ಕೆಲಸ ಮಾಡೋರು. ಮತ್ತೆ ರಾತ್ರಿ 12 ಗಂಟೆ ತನಕ ಯಕ್ಷಗಾನ ಮಾಡೋರು. ಅವ್ರು ಮಲಗ್ತಾ ಇದ್ದು ಬರೀ 4 ಗಂಟೆ. ಸೊ ಇದು ನನಗೆ ಒಂದು ಟಾಪಿಕ್ ಅಂತ ಅನಿಸ್ತು. ಆವಾಗ ಏನಾಯ್ತಂದ್ರೆ ಲಕ್ಕಿಲಿ ಅವರು ಕನಕ ಸಭಾ ಮಂಟಪ ಕಟ್ತಾರೆ. ಅವಾಗ ರಮಾದೇವಿ ಗವರ್ನರ್, ನಮ್ಮ ಕರ್ನಾಟಕದ ಗವರ್ನರ್. ನಾನು ಅನ್ಕೊಂಡೆ, ಹಾಗಾದ್ರೆ ಇದು 4 ಜನರಿಗೆ ಮುಟ್ಬೇಕು ಅಂದ್ರೆ ಪ್ರಚಾರ ಬೇಕು. ನಾನು ಯೋಚನೆ ಮಾಡಿದ್ರೆ ಇದು ಪ್ರದರ್ಶನ ಮಾಡ್ಬಿಡ್ತೀನಿ ಫೋಟೋಸ್ ಅಂತ ಹೇಳ್ಬಿಟ್ಟು ಎಲ್ಲ 2030ಗೆ ಪ್ರಿಂಟ್ ಹಾಕಿ 24 ಪ್ರಿಂಟ್ಸ್ 24 ದಿನದ 1 ಗಂಟೆ ಎಲ್ಲರೂ ದಿಗ್ಭ್ರಮ ಆಗ್ಬಿಟ್ರು. ವೀರೇಂದ್ರ ಹೆಗಡೆ ಅವರು ಬಂದಿದ್ರು, ರಮಾದೇವಿ ಅವರು ಬಂದಿದ್ರು, ಫೋಟೋಸ್ ನೋಡಿದ್ರು. ಸರಿ, ನಂದೇನಾಯ್ತು, ಒಂದು ಕೆಲಸ ಆಯ್ತು ಅಂತ ಸುಮ್ಮನೆ ಒಂದು ಸ್ಟೆಪ್ ಮುಗಿತು. ಹಾಗೆ ಅವ್ರು ಬರ್ತಾ ಇದ್ರು. ಬಂದಾಗಲೆಲ್ಲ ನಾನು ಅವ್ರದ್ದು ಫ್ಯಾನ್. ಅವ್ರು ಎಲ್ಲೋದ್ರು ಫೋಟೋಸ್ ಮಾಡ್ತಾ ಇದ್ದೆ. ಅದೊಂದು ಮಾತ್ರ ಇಷ್ಟು ಇವತ್ತಿಗೂ ಪ್ರಾಯಶಃ 40 ಕಲೆಕ್ಷನ್ ಪೇಜಾವರ ಸಂಬಂಧ ಬೇರೆ ಯಾವ್ದು ಲಾಸ್ಟ್ ಇದೆ. ಸೊ ಬಂದಾಗಲೆಲ್ಲ ಇಲ್ಲಿ ಬಂದಾಗ ಅವ್ರು ಏನಾದ್ರು ಹೋದಾಗ ಶೂಟ್ ಮಾಡಿರೋದು. ಅವರು ಯಾವ್ದಕ್ಕೆ ಒಂದು ಹಳ್ಳಿಗೆ ಹೋಗ್ತಾರೆ, ನಕ್ಸಲ್ ಪೀಡಿತ ಹಳ್ಳಿಗೆ ಹೋದಾಗ ನೀವು ನಂಬಲ್ಲ, ಎಲ್ಲಾ ಎಥಿಸ್ಟೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪೂಜೆಗೆ ಹಾಗೆ ಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ನದಿ ಹರಿತಾ ಇರ್ತದೆ, ಅಲ್ಲೇ ಪೂಜೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ದೇವರ ಸಾಮಾನೆಲ್ಲ ಬಿಡ್ತಾರೆ ಅಲ್ಲೇ. ನೋಡಿ, ದೇವ್ರು ಏನು ಬಯಸಲ್ಲ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ. ಆ ದಿವಸ ಏನಾಗ್ತದೆ, ಅನ್ನದ ಮೇಲೆ ಬಾಳೆಹಣ್ಣು ಇಟ್ಟು ದೇವ್ರಿಗೆ ನೈವೇದ್ಯ ಮಾಡ್ಬಿಡ್ತಾರೆ. ಇದು ಅಲ್ಟಿಮೇಟ್ ಶಾರ್ಟ್ಸ್ ನನ್ನ ಲೈಫಲ್ಲಿ. ಆ ರೀತಿ ಮಾಡಿ 50 ಲಕ್ಷ ರೂಪಾಯಿ ಮಠದಿಂದ ಖರ್ಚು ಮಾಡಿಸಿ ಒಂದು ಹಳ್ಳಿಗೆ ವಿದ್ಯುತ್ ಕೊಡ್ತಾರೆ. ನಾನು ಈ ಮುಖಗಳನ್ನ ನಾನು ತೋರಿಸ್ಬೇಕಿತ್ತು ಜನರಿಗೆ.
ಒಂದು ಮುಖವನ್ನು ಬೇರೆ ಏನೋ ನೋಡ್ತಾರೆ, ರಾಜಕೀಯವಾಗಿ ಅವ್ರೇನೋ ಮಾತಾಡ್ತಾರೆ, ನನಗದ ಅವಶ್ಯಕತೆ ಇಲ್ಲ. ಬಟ್ ಆ ವ್ಯಕ್ತಿತ್ವದ ಶಕ್ತಿ ನಾವು ತುಂಬಬೇಕಿದೆ. ಆಯ್ತು, ಅದಾದ್ಮೇಲೆ ಅವ್ರು 5ನೇ ಪರ್ಯಾಯಕ್ಕೆ ಬರ್ತಾರೆ. 5ನೇ ಪರ್ಯಾಯಕ್ಕೆ ಬಂದಾಗ ಮಾತ್ರ ಅವಾಗ ನನಗೆ ಹಪಾಪಿಸ್ತಾ ಇರ್ತದೆ. ಸೊ ಇದು ಮಾಡ್ಬೇಕು ಅಂದ್ರೆ ನನಗೆ ಐ ಜಸ್ಟ್ ವಾಂಟ್ ಟು ಕಂಪೇರ್, ಆ ಹಳೇದು ಮತ್ತು ಹೊಸದನ್ನು ಕಂಪೇರ್ ಮಾಡ್ಬೇಕಾಗ್ತದೆ. ಕಂಪೇರ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು, ತಿರ್ಗಾ ಡೇ ವಿತ್ ದ ಸೈಟ್ ಅಂತ ಹೇಳ್ಬಿಟ್ಟು ಅದೇ ಸಬ್ಜೆಕ್ಟ್ ಇಟ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಆ ದಿವಸ ಮಾತ್ರ ಅವರ ಪರ್ಯಾಯದ ಕೊನೆಯ ದಿನ. ಸೊ 17th ಆಫ್ ಜಾನ್ವರಿ, ಅದಕ್ಕಿಂತ ಪ್ರೀವಿಯಸ್ ಒಂದು ಶಾರ್ಟ್ ಮಾಡಿ ಇಟ್ಕೊಳ್ತೀನಿ. ಆ ದಿವಸ ನಾನು ಕೆಲಸಕ್ಕೆ ರಜೆ, ಶೂಟ್ ಮಾಡ್ತೀನಿ. ಅವರಲ್ಲಿ ಮತ್ತು ನಮ್ಮಲ್ಲಿ ಏನೊಂದು ಇದಂದ್ರೆ ಅವರು ನಿಜವಾಗ್ಲೂ ಯಾರಾದ್ರೂ ಒಂಥರ ರೋಮಾಂಚನ ಆಗ್ಬೇಕು. ಯಾಕಂದ್ರೆ ಕೃಷ್ಣನ ಒಳಗೆ ಕುತ್ಕೊಂಡು ನಿಮಗೊಂದು ಗೊತ್ತಿದೆ, ಕೃಷ್ಣನ ಪೂಜೆ ಸಿಗುವುದು 12 ವರ್ಷಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮಹಾಮಂಗಳಾರತಿ ಮಾಡಿದ್ರೆ ಮುಗೀತು, ಇನ್ನು ಪುನಃ ಆ ಮಹಾಮಂಗಳಾರತಿಯ ಹಕ್ಕು ಸಿಗಲ್ಲ. ನೆಕ್ಸ್ಟ್ ಅಂದ್ರೆ ಇನ್ನು 12 ವರ್ಷ ಕಾಯ್ಬೇಕು. ಸೊ ಅವ್ರಿಗೆ ಗೊತ್ತಿದೆ, ಇನ್ನು 12 ವರ್ಷ ನಾನು ಬದುಕಿರ್ತೀನಿ ಅನ್ನೋ ಗೊತ್ತಿಲ್ಲ. ಅವ್ರು ಕುತ್ಕೊಂಡಿದ್ದಾರೆ, ನಾನು ದೂರದಲ್ಲಿ ಕುತ್ಕೊಂಡಿದ್ದೇನೆ. ಅವರ ಕಣ್ಣಿನಲ್ಲಿ ನೀರು ಫಳ 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 ಕೆಳಗೆ ಬೀಳ್ತಾ ಇದೆ. ನೋಡ್ತಾ ಇದ್ದಾರೆ, ಕೃಷ್ಣ ನೋಡ್ತಾ ಇದ್ದಾರೆ, ಕೈಯಲ್ಲಿ ಆರತಿ ಇದೆ. ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಫೋಟೋ ಮಾಡ್ತಾ ಇದ್ದೀನಿ, ನನ್ನ ದುಃಖ ತರಲಿಕ್ಕೆ ಆಗ್ತಾ ಇಲ್ಲ. ಈ ಫೋಟೋ ಅಂದ್ರೆ ನಾನು ಇತಿಹಾಸ ಸೃಷ್ಟಿ ಮಾಡಿದೆ, ವಿಷಯ ಎಷ್ಟೇ, ಒಂದು ಇತಿಹಾಸದ ಫೋಟೋ. ಸೊ ಫೋಟೋ ತಗೊಂಡು ಬಂದೆ, ರಾತ್ರಿ ಎಲ್ಲ ಮುಗಿಸಿದೆ. ಅದನ್ನು ಹಾಗಿಟ್ಟ ನಂತರ ಇನ್ನು ತಲೆಗೆ ಕೊಡೋದೇನಂದ್ರೆ ಇನ್ನು ಎಕ್ಸಿಬಿಷನ್ ಮಾಡಿ ಪ್ರಯೋಜನ ಇಲ್ಲ, ಕಷ್ಟ ಆಗ್ತದೆ. ಹೌದು, ಡೇ ವಿತ್ ದ ಡೇ ಸೈಟ್ ದೆನ್ ನಾವು ಒಂದು ಪುಸ್ತಕ ತರಬೇಕಂತ ಸಂಕಲ್ಪ ಮಾಡ್ಬಿಟ್ಟೆ. ತುಂಬಾ ದೊಡ್ಡ ಖರ್ಚು. ಸೊ ಏನ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು, ಗಂಡ ಬಂಟಿ ಏನಾದ್ರು ಮಾಡಿ ತುಪ್ಪ ತಿನ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಅಪ್ರೋಚ್ ಆದ ಬ್ಯಾಂಕ್ನವರೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರು. ಅಂತೂ ಆ ಪುಸ್ತಕ ಬಂತು, ರಾಷ್ಟ್ರಪತಿಗಳ ಮೂಲಕ ಸಮರ್ಪಣೆ ಆಯ್ತು. ಆ ಪುಸ್ತಕ ಮೋದಿ ಕೈಗೂ ಹೋಯ್ತು. ಸೊ ಅವರೆಲ್ಲ ಕೊಟ್ಟ ಲೆಟರ್ಗಳು ನನಗೆ ಇವತ್ತು ನಿಜವಾಗ್ಲೂ ಇದರಲ್ಲಿ ನಾನು ರಾಜಕೀಯ ಬಿಟ್ಟು ನಾನು ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಯತಿಶ್ರೇಷ್ಠನಿಗೆ ದೊರಕಬೇಕಾದಂತಹ ನೈಜ ಗೌರವ, ಒಳ್ಳೆ ಕೆಲಸ ಮಾಡ್ತಾರೆ ಸಿಗ್ಲೇಬೇಕು. ಸೊ ಹಾಗಾಗಿ ಆ ಪುಸ್ತಕ ರಿಲೀಸ್ ಆಯ್ತು. ಆ ಪುಸ್ತಕ ರಿಲೀಸ್ ಆದ ಅವನು ಏಪ್ರಿಲ್ 27 ಅಫಿಷಿಯಲ್ ಬರ್ಡೇ. ಆ 27ಕ್ಕೆ ಲಾಂಚಿಂಗ್ ಇಟ್ಕೊಳ್ತೇನೆ ನಾನು. ಲಾಂಚಿಂಗ್ ಅಲ್ಲಿ ಬರ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತೀನಿ, ಆ ಕಮಲದ ಹೂವಿನಲ್ಲಿ ಕೂತ್ಕೊಳಿಸಿ. ಆ ದಿವಸ ನಾನೇನು ಅನ್ಕೊಂಡಿರಲ್ಲ, ಅದೆಲ್ಲ ಆಗ್ತಾನೆ. ಬಟ್ ಅವ್ರು ಮಾತು ಹೇಳ್ತಾರೆ, ಈಗ ನಾನು ನನ್ನನ್ನ ಅರಿಯುವ ಕಾಲ ಅಂತ ಹೇಳ್ಬಿಟ್ಟು ಆ ಹೆಡ್ಡಿಂಗ್ ಇದೆ, ತೋರಿಸ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಏಜ್ಗೆ ನನ್ನನ್ನು ನಾನು ಅರಿಯುವ ಕಾಲ ಅಂತ ಹೇಳ್ಕೊಳ್ತಾರೆ. ವಿದ್ರಾಮ್ ಆಗೋಯ್ತು. ಆ ಪುಸ್ತಕ ತುಂಬಾ ಚೆನ್ನಾಗಿ ಎಲ್ಲರೂ ತುಂಬಾ ಲೈಕ್ ಮಾಡಿದ್ರು. ಬಟ್ ದುರಂತ ಅವರು ಡಿಸೆಂಬರ್ಲಿ ನಮ್ಮ ಜೊತೆಗೆ ನಮ್ಮೊಂದಿಗೆ ಇದಾದ್ರು. ಬಟ್ ಆ ಫೋಟೋಗಳನ್ನು ಮಾಡಬೇಕಾಯ್ತು, ನನಗೆ ಅದಿಷ್ಟ ಇಲ್ಲ. ಬಟ್ ಏನ್ ಅನಿಸ್ತದೆ ಅಂದ್ರೆ ಮುಂದಿನ ಪೀಳಿಗೆಗೆ ಯಾಕಂದ್ರೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ವಿಜುವಲ್ ಫೋಟೋಗ್ರಾಫರ್ಸ್ ಏನ್ ಮಾಡ್ಬೇಕಂದ್ರೆ ನಾವು ವಿ ಕಾಲ್ ಇಟ್ ಆಸ್ ವಿಜುವಲ್ ಹಿಸ್ಟೋರಿಯನ್ಸ್. ಸೊ ಏನು ನಾವು ಶಾರ್ಟ್ ಮಾಡ್ತೀವೋ, ಪಿಕ್ಚರ್ ಮಾಡ್ತೀವೋ, ಅದು ಮುಂದಿನ ಪೀಳಿಗೆಯವರು ಸಹ ಅದನ್ನ ಮನನ ಮಾಡ್ಕೊಳ್ಬೇಕು. ಬಿಕಾಸ್ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಹೋರಾಟ ಎಲ್ಲ ಏನಿರ್ತದೆ ಅಂದ್ರೆ, ಸೊ ನನ್ನ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ನಾನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈಗ TS ಸತ್ಯನ್ ಪಂಚಶೀಲದ ಒಂದು ಫೋಟೋ ಬಿಟ್ಟು ಹೋಗ್ತಾರೆ. ಸೊ ನೆಹರು ಪಂಚಶೀಲ ಮಾತುಕತೆ ಸೋತಾಗ ಅವರು ತಲೆ ತೆಗೆಸ್ಕೊಂಡು ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬೆನ್ನು ಹಾಕಿ. ಅಲ್ಟಿಮೇಟ್ ಪಿಕ್ಚರ್ ಅದು. ಸೊ ಅವ್ರು ಬಿಟ್ಟು ಒಂದು ದೊಡ್ಡ ಕೊಡುಗೆ. ಇವತ್ತು ಭೋಪಾಲ್ನ ಅನಿಲ್ ದುರಂತದ ಬಗ್ಗೆ ನಾವೇನಾದ್ರೂ ನೋಡಿದ್ರೆ ನಿಮ್ಗೆ ಕಣ್ಣಿಗೆ ಕಟ್ಟೋ ಫೋಟೋ ಯಾವ್ದು ಅಂತ, ಒಂದು ಮಗು ಸಮಾಧಿಯಿಂದ ಹೊರಗೆ ತೆಗಿತಾ ಇರೋದು, ರಘುರಾಯ್ ನಿರ್ಮಾಣ ಮಾಡಿದ ಚಿತ್ರ. ಇದೆಲ್ಲವೂ ಸಹ ಏನಂದ್ರೆ ಮುಂದಿನ ಸಹಸ್ರ, ಅದು ಮುಂದೆ ಹೋಗ್ತಾ ಹೋದ್ರೆ ಅದು ಎಲ್ರಿಗೂ ಆ ಫೋಟೋನೇ ಮಾತಾಡುತ್ತೆ. ಹಾಗಾಗಿ ನಮ್ಮೆಲ್ಲರ ಪ್ರಯತ್ನ ಏನಾಗ್ಬೇಕಂದ್ರೆ ಅಂತ ಫೋಟೋಗಳನ್ನ ಸೃಷ್ಟಿ ಮಾಡಬೇಕು. ಸರ್, ಇನ್ನ ಫೇವ್ರೇಟ್ ಫೋಟೋಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಜಾನರ್ಸ್ ಇದೆ. ಪೋರ್ಟ್ರೇಟ್ ಇರ್ಬೋದು, ಕ್ಯಾಂಡಿಡ್ ಇರ್ಬೋದು, ಲ್ಯಾಂಡ್ಸ್ಕೇಪ್ ಇರ್ಬೋದು, ವೈಲ್ಡ್ ಲೈಫ್ ಇರ್ಬೋದು, ಪೀಪಲ್. ಮೋಹನ್ ಅವರ ಫೇವ್ರೇಟ್ ಜಾನರ್ ನನ್ಗೆ ಗೊತ್ತು ಎಲ್ಲಾ ಪ್ರೀತಿ ಇದೆ, ಬಟ್ ಒಂದು ಪರ್ಸನಲ್ ವೃತ್ತಿ ಬಿಟ್ಬಿಡಿ, ನಿಮ್ ಪರ್ಸನಲ್ ಆಗಿ. ಅಲ್ಲ, ಮೇಜರ್ ಆಗಿ ನಾನು ಲೈಕ್ ಮಾಡೋದು ಟ್ರಾವೆಲಿಂಗ್ ಫೋಟೋಸ್ ಅನ್ನು ನಾನು ತುಂಬಾ ಖುಷಿ ಪಡ್ತೇನೆ. ಸೊ ನಾವು ಬೀಗಿ ಜರ್ನಲಿಸ್ಟ್ ಆಗಿರೋದ್ರಿಂದ ನಮ್ಗೆ ಎಲ್ಲವೂ ಬೇಕು. ಫ್ಯಾಷನ್ ಫೋಟೋಗ್ರಫಿಯಿಂದ ಹಿಡಿದು ನನಗೆ ಅಂತ್ಯಕ್ರಿಯೆ ತನಕ ಫೋಟೋ ತಗೊಂಡು ಬರ್ತೀವಿ. ಕಾಡಿನ ಏನು ನಮ್ಮ ಕಾಡು ಮತ್ತು ಕಾಂಕ್ರೀಟ್ ಕಾಡು ಎರಡೂ ಫೋಟೋಸ್ ತೆಗಿತೀವಿ. ಬಟ್ ನನಗೆ ಖುಷಿ ಕೊಡುವಂಥದ್ದು ಒಂದು, ನಾವು ಅದಕ್ಕೆ ಪಿಕ್ಚರಲ್ ಫೋಟೋಗ್ರಫಿ ಅಂತ ಕರಿತೀವಿ. ನಮ್ಮಲ್ಲಿ ಭಾವನೆಗಳನ್ನು ಹೆಣೆಯುವಂತಹ ಚಿತ್ರಗಳು, ಅದು ಟ್ರಾವೆಲಿಂಗ್ ಫೋಟೋ. ಇದೆಲ್ಲ ಈಗ ನೀವೇನು ನೋಡ್ತಾ ಇದ್ದೀರಿ, ಇದೆಲ್ಲ ಟ್ರಾವೆಲ್ ಕೆಟಗರಿ ಬರ್ತದೆ. ಹೆಚ್ಚು ನನ್ನ ಫೋಟೋಸ್ ಅವಾರ್ಡ್ ವಿನ್ ಆಗಿರೋದು ಟ್ರಾವೆಲ್ ಕೆಟಗರಿ. ಒಂದು ಹಾನೆಸ್ಟ್ ಕ್ವೆಶ್ಚನ್ ಕೇಳ್ತೀನಿ, ಹಾನೆಸ್ಟ್ ಬರಬೇಕು.
ಫೋಟೋಗ್ರಾಫರ್ಸ್ಗೆ ನಿಜವಾಗ್ಲೂ ಲೈಫ್ ಇದೆಯಾ? ಸಾಕಷ್ಟು ಜನ ಫೋಟೋಗ್ರಫಿ ಬರಬೇಕು ಅಂತಾರೆ, ಕ್ಯಾಮ್ರಾ ತಗೊಳ್ತಾರೆ, ಮೊಬೈಲ್ ಫೋಟೋಗ್ರಫಿ ಈಗಂತೂ ಎಲ್ಲ ಬಂದ್ಬಿಟ್ಟಿದೆ. ಸಾಕಷ್ಟು ಜನ ಇದನ್ನೇ ಪ್ರೊಫೆಷನ್ ಅಂತ ತಗೋಬೇಕು ಅಂತ ಇದ್ದಾರೆ. ಅಂದ್ರೆ ಸಾಕಷ್ಟು ಜನಕ್ಕೆ ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ಯು ಹ್ಯಾವ್ ಟು ಡಿಮೋಟಿವೇಟ್ ದೆಮ್ ಅಂತ, ಬಟ್ ಐ ಆಮ್ ಆಸ್ಕಿಂಗ್ ಯು, ನಿಜವಾಗ್ಲೂ ಲೈಫ್ ಇದೆ ಫೋಟೋಗ್ರಾಫರ್ಸ್ಗೆ? ಅಲ್ಲ, ಇದು ನಿಜವಾಗಿಯೂ ನೀವು ಕ್ವಶನ್ಗೆ ಲಾಕ್ ಮಾಡೋದಂದ್ರೆ ಹೀಗೆ. ಸೊ ಆನ್ಸರ್ ನಿಮಗೆ ಬೇಕು ಅಂದ್ರೆ ನಾನು ಹೇಳ್ತೀನಿ. ಫೋಟೋಗ್ರಫಿ ಅನ್ನೋದು ಅತ್ಯಂತ ಅದ್ಭುತವಾದಂತ ಕಲೆ. ನನ್ನ ಹತ್ರ ಕೋಟಿಗಟ್ಟಲೆ ಮಿಷನರಿ ಇದ್ರೆ ನಾನು ಫೋಟೋ ತೆಗಿಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಒಳಗಿರುವಂತಹ ಒಂದು ನಿಮ್ಮಲ್ಲಿ ಒಂದು ಹುಟ್ಟಬೇಕು, ಅಲ್ಲಿ ನೀವು ಫೋಟೋ ಮಾಡ್ತೀರಿ. ಮತ್ತೆ ಲೈಫ್ ಇದೆಯಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದ್ರೆ ನೀವು ಹೇಳಿದಾಗೆ ಇವತ್ತು ಎಲ್ಲರೂ ಸಹ ಸ್ನ್ಯಾಪ್ ಶೂಟರ್ಸ್ ಆಗ್ತಾ ಇದ್ದಾರೆ ಹೊರತು ಫೋಟೋಗ್ರಾಫರ್ಸ್ ಆಗ್ತಾ ಇಲ್ಲ. ಪ್ಲೀಸ್ ನನ್ನ ವರ್ಡ್ ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ನಾವೆಲ್ಲ ಸ್ನ್ಯಾಪ್ ಶೂಟರ್ಸ್ ಆಗ್ತಾ ಇದ್ದೇವೆ, ಫೋಟೋಗ್ರಾಫರ್ಸ್ ಆಗ್ತಾ ಇಲ್ಲ. ಸ್ನ್ಯಾಪ್ ಶೂಟರ್ಸ್ ಅಂದ್ರೆ ಯಾವುದೇ ಉದ್ದೇಶ ಇಲ್ಲದೆ ಯಾರಿಗೂ ಬೇಡದ ಚಿತ್ರಗಳನ್ನ ನಿರ್ಮಾಣ ಮಾಡೋದು. ಸೊ ಇದನ್ನ ಸ್ನ್ಯಾಪ್ ಶೂಟ್ ಅಂತ ಹೇಳ್ತೀವಿ ನಾವು. ಸೊ ಈ ಸ್ನ್ಯಾಪ್ ಶೂಟ್ ತಗೊಂಡು ಏನ್ ಮಾಡ್ತೀರಿ, ನೀವು ಕ್ರಿಯೇಟಿಂಗ್ ಎ ಜಂಕ್. ಸೊ ಆ ಜಂಕ್ ನ ಮಾಡೋದನ್ನ ನಿಲ್ಲಿಸಿದ್ರೆ ನಿಮ್ಮಲ್ಲಿರುವ ಒಳ್ಳೆ ಫೋಟೋಗ್ರಾಫರ್ ಬರ್ತಾನೆ. ಸೊ ಅವರಿಗೆ ಖಂಡಿತವಾಗಿಯೂ ಭವಿಷ್ಯ ಇದೆ. ಬಟ್ ಅವರು ಡೆಡಿಕೇಟ್ ಮಾಡ್ಕೊಳ್ಬೇಕು. ಈ ಒಂದು ಸ್ಪರ್ಧೆ ಇದೆ. ಏನ್ ಸ್ಪರ್ಧೆ ಅಂದ್ರೆ, ನೀವು ಯಾವುದೇ ಮನೆಯಲ್ಲಿ ಹೋಗಿ ಫಂಕ್ಷನ್ ಹೋಗಿ ಒಂದು ಮದುವೆ ಸಮಾರಂಭ ನಡೀತಾ ಇರ್ತದೆ ಅಂತ ಇಟ್ಕೊಳ್ಳಿ. ಮದುವೆಯಲ್ಲಿ ಇವತ್ತು ನಮ್ಸ ತಪ್ಪಿದೆ, ನಾವೊಂದು 10-20 ಜನ ಫೋಟೋಗ್ರಾಫರ್ಸ್ ಆಯ್ತಾ. ಸೊ ನಾವೊಂದು ಒಂದ್ಸಲ ವಾಲ್ ಕಟ್ಬಿಡ್ತೀವಿ. ವಾಲ್ ಕೊಟ್ಟಿದ ತಕ್ಷಣಕ್ಕೆ ಮದುವೆಗೆ ಬಂದವರಿಗೆ ಡಿಸ್ಕನೆಕ್ಟ್ ಆಗ್ತದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಟಾಕ್ ದೆಮ್ಸೆಲ್ಫ್. ನನ್ನ ಒಂದು ಇದರ ಮೂಲಕ ನಾನು ಎಲ್ರಿಗೂ ಏನ್ ಕೋರ್ಕೊಳ್ತೇನೆ ಅಂದ್ರೆ, ಫಸ್ಟ್ ಆಫ್ ಆಲ್ ಮದುವೆ ಫೋಟೋಗ್ರಾಫರ್ಗಳನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ನೀವು ಇತಿಮಿತಿ ಹಾಕಿ, ನನಗೆ 7 ಜನ ಸಾಕು ಒಂದು. ಮತ್ತು ನಮ್ಮಲ್ಲಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಫೋಟೋಗ್ರಫಿ ಕೋರ್ಸ್ ಮಾಡ್ತೀನೋ ನಾನು ಅಲ್ಲಿ ಹೇಳ್ತೀನಿ, ನೋಡಿಯಪ್ಪ ನಿಮ್ಮ ಫೋಟೋ ಆದ ತಕ್ಷಣಕ್ಕೆ ಇದರ ಲೆಫ್ಟ್ ಇದರ ರೈಟಿಗೆ ಬಂದು ಇಲ್ಲಿ ಅಂತ ಹೇಳ್ಬಿಟ್ಟು ಅದು ಆಗ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಮನೆಯ ಫ್ಯಾಮಿಲಿ ಮೆಂಬರ್ಸ್ ಈಗ ಫೋಟೋಸ್ ತೆಗಿತಾ ಇದ್ದಾರೆ. ದೇ ಹ್ಯಾವ್ ಅ ವೆರಿ ಗುಡ್ ಕ್ಯಾಮ್ರಾಸ್. ನಾನು ಏನ್ ಕೇಳ್ತೀನಿ ಗೊತ್ತಾ, ಒಂದೇ ಪ್ರಶ್ನೆ. ನಿಮ್ಮ ಮನೆ ಫಂಕ್ಷನ್ಗೆ ನೀವೇ ಫೋಟೋ ತೆಗಿತಾ ಇದ್ದೀರಿ. ಒನ್ ಫೈನ್ ಮಾರ್ನಿಂಗ್ ನಿಮ್ಗೆ ಅನ್ಸಲ್ವಾ ನಾನು ಎಲ್ಲಿದ್ದೀನಿ ಆ ಫೋಟೋ? ಸೊ ಹಾಗಾಗಿ ನನ್ನೊಂದು ಕಳಕಳಿಯ ವಿನಂತಿ ಏನಂದ್ರೆ, ಲೆಟ್ ದ ಫೋಟೋಗ್ರಾಫರ್ಸ್ ಫ್ರೆಟರ್ನಿಟಿ ಗ್ರೋ ಆಗ್ಲಿ. ನೀವು ಅವ್ನಿಗೆ ಹೆಡ್ಡಾಗಿ ಬಿಟ್ಬಿಡಿ, ನೀವು ಇನ್ವಾಲ್ವ್ ಆಗ್ಬೇಕು ಫಂಕ್ಷನ್ ಅಲ್ಲಿ. ಅದು ಮೆಮೊರೀಸ್ ಪಿಕ್ಚರ್. ಸೊ ಹಾಗಾದ್ರೆ ಖಂಡಿತ ಈ ಫೀಲ್ಡ್ಗೆ ಖಂಡಿತ ಬೆಲೆ ಇದೆ. ಬಟ್ ಇಲ್ಲ, ನಾವು ಸ್ನ್ಯಾಪ್ ಶೂಟರ್ ಆಗ್ತೀವಿ ಅಂದ್ರೆ ಫೋಟೋಗ್ರಫಿಗೆ ಲೈಫ್ ಮುಗಿತಾ ಬಂತು. ನಾನು ಹೇಳ್ತೀನಿ ಓಪನ್ ಆಗಿ. ಮತ್ತೆ ಫೋಟೋ ಜರ್ನಲಿಸಮ್ಗೆ ನಾನು ಕನೆಕ್ಟ್ ಮಾಡಿದ್ರೆ ಹೇಳ್ತಾ ಇದ್ದೀನಿ, ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಹೇಗಿರ್ತಿತ್ತು ಅಂದ್ರೆ, ನಾನು ಐ ಕ್ಯಾನ್ ಟೇಕ್ ದ ನೇಮ್ಸ್, ಅಂತ ಪತ್ರಿಕೆಗಳಲ್ಲಿ ನೀವು ಕಡಿಮೆ ರೆಸಲ್ಯೂಷನ್ ಫೋಟೋಸ್ ಅನ್ನು ಕೊಟ್ರೆ ಏನಾಗ್ತದೆ ಅಂದ್ರೆ ಅವಾಗ ರಿಜೆಕ್ಟ್ ಮಾಡ್ತಾ ಇದ್ರು ಫೋಟೋಸ್. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ಕಾಂಪಿಟೇಷನ್ ಅಲ್ಲಿ ಟಾಮ್ ಡಿಕ್ ಅಂಡ್ ಹೇಳಿ ಕೊಟ್ಟರು ಫೋಟೋಸ್ ತಗೊಳ್ತಾರೆ. ಸೊ ಅದು ಫಸ್ಟ್ ಆಫ್ ಆಲ್ ನನ್ನ ಆಶಯ ಇವತ್ತು, ಇಫ್ ನಮ್ಮ ರೇಡಿಯೋವನ್ನ ಎಲ್ಲ ಎಡಿಟರ್ಸ್ ಅಥವಾ ಮಾಲಕರು ಕೇಳಿಸ್ಕೊಳ್ತಾ ಇದ್ದಾರೆ, ಒಂದೇ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಇದ್ರ ಮೂಲಕ ಏನಂದ್ರೆ, ದಯವಿಟ್ಟು ನ್ಯೂಸ್ ಫೋಟೋಗ್ರಾಫರ್ ಒಂದು ಪತ್ರಿಕೆಗೆ ಬೇಕೇ ಬೇಕು. ಸೊ ಹಾಗಾಗಿ ನನ್ನ ಕಳಕಳಿ ವಿನಂತಿ ಏನಂದ್ರೆ, ಬಹುಶಃ ನಿಮ್ಮ ಎಕ್ಸ್ಪೆನ್ಸಸ್ ಏನು ಅಂತ ನಂಗೆ ಗೊತ್ತಿಲ್ಲ ಕಂಪನಿದು, ಬಟ್ ಏನಂದ್ರೆ ಲೆಟ್ ಹಿಮ್ ಡೂ ಹಿಸ್ ಜಾಬ್. ಸೊ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು ಅಂದ್ರೆ, ಕಾಂಪಿಟೇಷನ್. ಆ ಪೇಪರ್ ನಲ್ಲಿ ಫೋಟೋ ಬರ್ತದೆ ಅಂತ ಹೇಳ್ಬಿಟ್ಟು ಈ ಪೇಪರ್ ತಗೊಂಡು ಒಂದು ಫೋಟೋ ಹಾಕೋದಷ್ಟೇ, ಅದರಲ್ಲಿ ಏನೂ ಇಲ್ಲ. ನಾನು ಹೇಳ್ತೀನಿ, ಬೇಕಾದ್ರೆ ಐ ಕ್ಯಾನ್ ಟೇಕ್ ದ ನೇಮ್ ಹಿಂದೂ ಆಗ್ಲಿ, ಡೆಕ್ಕನ್ ಆಗ್ಲಿ, ಇನ್ಕ್ಲೂಡಿಂಗ್ ಪ್ರಜಾವಾಣಿ ಆಗ್ಲಿ, ವಿಜಯವಾಣಿ, ಎಲ್ರಿಗೂ ಏನಂದ್ರೆ ಕಾಟೇಜ್ ಒಂದು ಫೋಟೋ ಹಾಕ್ಬೇಕು ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ನಂದು ಇವರು ಕೇಳ್ಕೊಟ್ಟಂತ ದೊಡ್ಡ ಒಂದು ವೇದಿಕೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಅರ್ನೆಸ್ಟ್ ರಿಕ್ವೆಸ್ಟ್ ಎಲ್ರಿಗೂ, ದಯವಿಟ್ಟು ಆಲ್ ದ ಎಡಿಟರ್ಸ್, ದಯವಿಟ್ಟು ಒಂದು ಜಿಲ್ಲೆಗಾದ್ರೂ ಒಬ್ಬ ಸ್ಟಾಫ್ ಫೋಟೋಗ್ರಾಫರ್ ಇರಲಿ. ನಿಮಗೆ ಆ ಪತ್ರಿಕೆಗೆ ದೊಡ್ಡ ಅಸೆಟ್ ಆಗ್ತದೆ. Are you a fan of edited photography or natural photography? ಎಡಿಟಿಂಗ್ ತುಂಬಾ ಮಾಡ್ತಾರೆ ಕೇಳ್ಬಿಟ್ಟಿದೀನಿ. ನಾನು ಹೇಳೋದು ಏನು ಅಂದ್ರೆ, ನ್ಯಾಚುರಲ್ ಅಂದ್ರೆ ಏನು ಕಾಣಿಸುತ್ತೆ ಇಲ್ವಲ್ಲ, ಹೆಂಗಾಗಿದೆ ಅಂದ್ರೆ ಯಾವುದೇ ಫೋಟೋ ತೆಗೆದ್ರು ಎಡಿಟ್ ಮಾಡಿದಾರೇನೋ ಆ ಒಂದು ಫೀಲಿಂಗ್ ಬರ್ತದೆ. ಸೊ ಅದಕ್ಕೆ ನಿಮ್ಮ ಇದರಲ್ಲಿ ಎಡಿಟ್ ಅನ್ನೋ ಶಬ್ದ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಎಡಿಟ್ ಅನ್ನೋ ಶಬ್ದ ಏನಾಗ್ತಂದ್ರೆ, ಒಂದು ಡಾರ್ಕ್ ರೂಮ್ ಎಡಿಟಿಂಗ್ ಅಂತಿದೆ. ನಾವೇನ್ ಮಾಡ್ತಿದ್ವಿ, ಡಾರ್ಕ್ ರೂಮ್ ನಲ್ಲಿ ಡಾಡ್ಜಿಂಗ್ ಅಂತ ಕರಿತೀವಿ, ಬರ್ನಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದು ಫೋಟೋದಲ್ಲಿರುವಂತಹ ಕಪ್ಪು ಮತ್ತು ಬಿಳಿಯ ಮಿಶ್ರಣವನ್ನು ಬ್ಲೆಂಡ್ ಮಾಡಿಕೊಡೋದು ಡಾಡ್ಜಿಂಗ್
ಅಂಡ್ ಬರ್ನಿಂಗ್. ಅದನ್ನ ಅಷ್ಟು ಮಾಡಬಹುದು, ಕೋಟ್ ಅಂಡ್ ಅನ್ಕೋಟ್. ಇವತ್ತಿನ ಫೋಟೋ ಶಾಪ್ ಅಥವಾ ಲೈಟ್ ರೂಮ್ ನಲ್ಲಿ ನಾವು ಅಷ್ಟು ಮಾಡಿ ಕೊಡ್ಬೋದು. ಬಟ್ ಇದೇನ್ ಹೇಳ್ತೀರಿ ಗೊತ್ತಾ, ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಇದು ಹೇಗೆ ಶುರುವಾಯ್ತು ಅಂತ ಹೇಳ್ಬಿಟ್ಟು. ಒಬ್ಬರು ಫೋಟೋಗ್ರಾಫರ್, ಸೊ ಫುಟ್ಬಾಲ್ ಫೋಟೋಗ್ರಫಿ ಮಾಡ್ತಾ ಇದ್ರು ಇಲ್ಲೇ ಕರ್ನಾಟಕದವರೇ. ಯಾವ ಫೋಟೋದಲ್ಲೂ ಗೋಲಿಗೆ ಫುಟ್ಬಾಲ್ ಕಾಣ್ತಾ ಇತ್ತು. ಯಾವುದೇ ಫೋಟೋಗ್ರಾಫರ್ ಅವನು ಕಾಲು ಎತ್ತಿದ್ರೆ ಅಲ್ಲಿ ಬಾಲ್. ಸೊ ಒಂದ್ ದಿವಸ ಎಡಿಟೆಡ್ ಸಂಶಯ ಬರ್ತದೆ, ಏನು ಅಂತಂದ್ರೆ ಇವನ್ ಏನ್ ಮಾಡಿದ್ರೆ ಒಂದು 10 ಫುಟ್ಬಾಲ್ ಫೋಟೋಗಳನ್ನ ತಗೊಂಡ್ಬಿಟ್ಟಿದ್ದ. ಪ್ರಿಂಟ್ ಮಾಡ್ಬೇಕಾದ್ರೆ ಅದರ ಮೇಲೆ ಫೋಟೋ ಇಟ್ಟು ಪ್ರಿಂಟ್ ಮಾಡ್ತಾರೆ. ಸೊ ಅದಕ್ಕೆ ಎಡಿಟ್ ಅಂತ ಹೇಳಿದ್ರೆ ನಾನು ನಿಮ್ಗೆ, ಸೊ ಎಡಿಟ್ ಅನ್ನೋ ಶಬ್ದ ಈ IT ಅದು ಕಂಪ್ಯೂಟರ್ ಬಂದ್ಮೇಲೆ ಆಗಿಲ್ಲ, ಇದಕ್ಕಿಂತ ಪ್ರೀವಿಯಸ್ ಆಗಿ ಇತ್ತು. ಆಮೇಲೆ ಈಗ ಕಂಪ್ಯೂಟರ್ ಬಂದ್ಮೇಲೆ ಪರಿಕಲ್ಪನೆ ಶುರುವಾಯಿತು. ಸೊ ಪರಿಕಲ್ಪನೆ ಶುರುವಾಗಿ ಈಗ ನಿಮ್ಗೆ ಹೇಳಿದಾಗೆ ಕ್ಲೋನಿಂಗ್ ಮಾಡಬಾರ್ದು ಒಂದು, ಮತ್ತು ಸ್ಯಾಚುರೇಷನ್ ಲೆವೆಲ್ ಅನ್ನು ಅನಾವಶ್ಯಕವಾಗಿ ರೇಸ್ ಮಾಡಬಾರ್ದು. ಇದು 2 ಪಾಠ. ಕ್ಲೋನಿಂಗ್ ಮಾಡಲೇಬಾರ್ದು. ಕ್ಲೋನಿಂಗ್ ಅಂದ್ರೆ ತದ್ರೂಪಿ ಸೃಷ್ಟಿ ಮಾಡೋದು. ಅವನ ಕೈ ಸರಿ ಇಲ್ಲ, ಕೈ ಕೂಡಿಸೋದು, ಇಲ್ಲೊಂದು ಮಚ್ಚೆ ಇರ್ತದೆ, ಮಚ್ಚೆ ಬಿಳಿ ಮಾಡೋದು, ಹಾಗಾದ್ರೆ ಒಂದು ಕೋರ್ಟ್ ನಲ್ಲಿ ಎವಿಡೆನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಫಿಯಾಪ್ ಅಂತಿದೆ. ಫಿಯಾಪ್ ಇಸ್ ಫ್ರೆಂಚ್. ನಮ್ಮ ಫೋಟೋಗ್ರಫಿ ಒಂದು ಫೆಟರ್ನಿಟಿಯಲ್ಲಿ ಏನ್ ಹೇಳ್ತಂದ್ರೆ, ನಾವು ಫೋಟೋಸ್ ಕಳಿಸ್ಬೇಕಾದ್ರೆ ನಾವು ಡಿಜಿಟಲ್ ನೆಗೆಟಿವ್ ಕಳಿಸ್ಬೇಕು. ಇವತ್ತಿಗೂ ನಮ್ಮ ಈ ಫೋಟೋಗಳು ಅವಾರ್ಡ್ ಬರ್ಬೇಕಾದ್ರೆ ಆಫ್ಟರ್ ದ ನಮ್ ಜಜ್ಮೆಂಟ್ ಆದ್ಮೇಲೆ ಹಿ ವಿಲ್ ಆಸ್ಕ್ ಅವರ್ ಒರಿಜಿನಲ್ ಕಂಪೇರ್ ಮಾಡ್ತಾರೆ. ಆವಾಗ ಅದು ಟ್ಯಾಲಿ ಆದ್ರೆ ಮಾತ್ರ ಅವಾರ್ಡ್ ಕೊಡ್ತಾರೆ. ಅದೇ ನನ್ನದು ರಿಕ್ವೆಸ್ಟ್ ಕೂಡ, ಎಡಿಟ್ ಅನ್ನೋ ಶಬ್ದವನ್ನು ನಾವು ಕ್ಲೀನ್ ಆಗಿ ಯೂಸ್ ಮಾಡಬೇಕು. ಸೊ ಎಡಿಟ್ ಎಲ್ಲಿಗೆ ನಿಲ್ಬೇಕಂದ್ರೆ, ಮುಂಚೆ ಲಾಕ್ಡೌನ್ ಟೆಕ್ನಾಲಜಿ ಏನ್ ಮಾಡ್ತಾರೆ ಅಲ್ಲಿಗೆ ಸೀಮಿತಗೊಳಿಸಿದ್ರೆ ತುಂಬಾ ಅದ್ಭುತ. ನಂಗೆ ಒಂದು ಅರ್ಥ ಆಗ್ತದೆ ಏನು ಅಂದ್ರೆ, ನೀವೊಬ್ರು ಫೋಟೋಗ್ರಾಫರ್ ಮನಸ್ಸು ಮಾಡಿದ್ರೆ ಸಿನಿಮಾಗೆ ಬರ್ಬೋದಿತ್ತು ಆಸ್ ಅ ಛಾಯಾಗ್ರಾಹಕ, ಸಿನಿಮಾಟೋಗ್ರಾಫರ್ ಆಗಿ ಆಕ್ಟ್ ಮಾಡ್ತೀರಾ. ಅದು ಅಂಬರೀಷ್ ಅವ್ರ ಜೊತೆ ಹೇಗೆ ಸರ್? ಅಲ್ಲ, ಅದು ನಮ್ಗೆ ಒಬ್ಬ ಕಲಾವಿದ ಇದ್ದಾನೆ. ಸ್ಟಾರ್ಟಿಂಗ್ ಅಲ್ಲೇ ಕಲಾವಿದ ಹೌದು. ಅದನ್ನು ನಾನು ಗುರುತಿಸ್ಕೊಂಡು ಇಲ್ಲೋ ಗೊತ್ತಿಲ್ಲ, ಬಟ್ ಬಾಲ್ಯದಲ್ಲಿ ಒಂದಷ್ಟು ನಾಟಕಗಳು ಮಾಡ್ತಾ ಇದ್ದೆ. ಬಂದಾಗ ಇಲ್ಲಿ ಏನಾಗ್ತದೆ, ಅದು ಆಕ್ಸಿಡೆಂಟ್. ಆಕ್ಚುಲಿ ರಂಗೇದ ಹಳ್ಳಿ ಆಗಿದೆ, ರಂಗದ ರಂಗೇಗೌಡ ಇಲ್ಲಿ ಬ್ರಹ್ಮವರದಲ್ಲಿ ಶೂಟಿಂಗ್ ಆಗ್ತದೆ. ನಾನು ಫೋಟೋಗ್ರಫಿ ಮಾಡ್ಲಿಕ್ಕೆ ಹೋಗಿರ್ತೀನಿ, ನ್ಯೂಸ್ ಮಾಡ್ಲಿಕ್ಕೆ. ಅಲ್ಲಿ ದಾಸಪ್ಪ ಅನ್ನುವ ಕ್ಯಾರೆಕ್ಟರ್ ಬಂದಿರೋದು. ಬಂದಿಲ್ಲಿದ್ದಾಗ ಅಲ್ಲಿ ನೋಡ್ಕೊಂಡವರು ಅವಾಗ ನಾನು ತುಂಬಾ 107 kg ಇದ್ದೆ. ಸೊ ಅವ್ರಿಗೆ ಏನ್ ಅನ್ಸ್ತಂದ್ರೆ, ಆ ದಾಸಪ್ಪನಿಗೆ ಸರ್ ನೀವು ಬೇಜಾರಿಲ್ಲ ಅಂದ್ರೆ ಒಂದು ನಿಮಿಷದ ರೋಲ್ ಇದು ಮಾಡ್ತೀರ ಕೊಡಿ ಅಂತ ಹೇಳಿದ್ರು. ಅದೇ ಪ್ಯಾಂಟ್ ಶರ್ಟ್ ತೆಗೆದಾಗಿದೆ, ಪಂಚೆ ಕೊಟ್ಟರು, ಇದು ಕೊಟ್ಕೊಂಡು ನನಗೂ ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಅಂಬರೀಷ್ ಎದುರಿಗೆ ಕೊಟ್ಟಂತ ಡೈಲಾಗ್ ಅದು ನಿಜವಾಗಿ. 2ನೇ ಟೇಕ್ ಇಲ್ಲದೆ 1ನೇ ಟೇಕ್ ನಲ್ಲಿ ಅಷ್ಟು ಒದರ್ ಬಿಡ್ತೀನಿ ಕಟ 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 ಅಂತ ಹೇಳ್ಬಿಟ್ಟು. ಅವರು ಮೂರ್ತಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಬಂದ್ಬಿಟ್ಟು ಕೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೈಲಾಗ್? ಇಲ್ಲ ಸರ್ ಪ್ರಾಕ್ಟೀಸ್ ಮಾಡಿ. ಅಲ್ಲ, ಎಕ್ಸ್ಪ್ರೆಷನ್ ಎಲ್ಲ ಭಾರಿ ಚೆನ್ನಾಗಿ ಬಂತು. ಇಲ್ಲ ಸರ್ ಪ್ರಯತ್ನ ಪಟ್ಟೆ ಅಷ್ಟೇ. ಭಾರಿ ಖುಷಿ ಆಯ್ತು. ಅದೊಂದಾಯ್ತು. ಅದಾದ್ಮೇಲೆ ಹಂಸಲೇಖ ಅವರ ಚಿತ್ರ ಒಂದು ಬರ್ತದೆ, ಅದಕ್ಕೆ ಆಫರ್ ಬರ್ತದೆ. ಸೊ ಅಲ್ಲಿ ಹೋಗಿ ನಟನೆ ಮಾಡ್ತೇನೆ. ಆಮೇಲೆ ಚೂಮಂತ್ರ ಅಂತ ಹೇಳಿ ಧಾರಾವಾಹಿಗಳು. ಆಮೇಲೆ ನಾನು ಸೀಮಿತಗಳು, ಯಾಕಂದ್ರೆ ನಮ್ಮಲ್ಲಿರೋ ಎನರ್ಜಿನ ನನ್ನ ಅಪ್ಪ ಹೇಳ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅಪ್ಪ, ಈ ಒಂದು ಟೂತ್ ಪೇಸ್ಟ್ ಇದ್ದ ಹಾಗೆ ಈ ಹಿಂದಿನಿಂದ ಒತ್ತುತ್ತಾ ಬಂದಾಗ ಎನರ್ಜಿ ಮೇಲೆ ಹೋಗ್ತಾ ಇರ್ತದಂತೆ. ಆಮೇಲೆ ಪುನಃ ಅದಕ್ಕೆ ವಾಪಸ್ ತುಂಬ್ಲಿಕ್ಕೆ ಆಗ್ತದೆ ಅಂತ ಕೇಳ್ತಾ ಇದ್ರು. ನನಗೆ ಇವತ್ತಿಗೂ ಆ ಪಪ್ಪ ಹೆಸರಿಗೆ ಅವರನ್ನ ಅದನ್ನೇ ಕೇಳಿದ್ರು. ಇಟ್ಸ್ ಇಂಪಾಸಿಬಲ್. ಸೊ ಹಾಗಾಗಿ ಆ ಎನರ್ಜಿಯನ್ನೆಲ್ಲ ಏನ್ ಮಾಡಿದೆ, ಫೋಟೋಗ್ರಫಿಗೆ ಡೆಡಿಕೇಟ್ ಮಾಡಿದೆ. ನಾನು ಏನ್ ತಂತ್ರಗಳು, ಎಷ್ಟು ಬುಕ್ಸ್ ಅಂದ್ರೆ, ಅಪ್ಪ ಕೊಟ್ಟದ್ದು ಮೈಕಲ್ ಫ್ರೀಮನ್ ಒಂದು ಪುಸ್ತಕ ಇದೆ, 35 ಹ್ಯಾಂಡ್ ಬುಕ್ ಅಂತ ಹೇಳ್ಬಿಟ್ಟು. ಅದು ಯಾಕೆ ಕೊಟ್ಟರು ನನಗೂ ಗೊತ್ತಿಲ್ಲ ಇವತ್ತಿಗೆ. ಅವ್ರು ಕೊಟ್ಟಂತಹ ಗಿಫ್ಟ್ 35 ಹ್ಯಾಂಡ್ ಬುಕ್, ಮೈಕಲ್ ಫ್ರೀಮನ್ ಬರೆದಿರೋದು. ಆ ಪುಸ್ತಕ, ಒಂದು ಕ್ಯಾಮರಾ ಇದೆಲ್ಲ ನನ್ನ ಇಡೀ ಭವಿಷ್ಯ. ವೆರಿ ನೈಸ್. ಇನ್ನೆಲ್ಲರಿಗೂ ಗೊತ್ತಿರೋ ಹಾಗೆ ಆಸ್ಟ್ರೋ ಮೋಹನ್ ಅವರು ಒಬ್ಬ ಅದ್ಭುತ ಫ್ಯಾಮಿಲಿ ಮ್ಯಾನ್. ನಿಮಗೆ ಗೊತ್ತಿರೋ ವಿಷಯ ನಾನು ಹೇಳ್ತೀನಿ. ಇವರು ಅವರ ವೈಫ್ ಪ್ರವೀಣಾ ಅವ್ರನ್ನ ದಿನ ಭೇಟಿ ಮಾಡ್ತಾರೆ, ಈವ್ನಿಂಗ್ ಪ್ರಪೋಸ್ ಮಾಡ್ತಾರೆ. ಸರ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಸರ್, ಜನ ಇನ್ಸ್ಪಿರೇಷನ್ ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಫೋಟೋಗ್ರಫರ್ ಫ್ರೆಂಡ್ಸ್ ಎಲ್ಲ ಲವ್ ಮ್ಯಾರೇಜ್ ಸರ್. ನಾನು ಅದ್ರಲ್ಲಿ ಇದ್ದೀನಿ. 18 ಅದು ಆಕ್ಚುಲಿ ಹೇಗಾಗ್ತದೆ ಅಂದ್ರೆ, ಒಂಥರ ಡ್ರಾಮಾ. ನಮ್ಮ ಪತ್ರಿಕೆಯಲ್ಲಿ ಒಂದು ಲಲಿತ ಪ್ರಬಂಧ ಒಂದು ಇರ್ತದೆ. ಸೊ ಅದಕ್ಕೆ ನಮ್ಮ ಈಶ್ವರಯ್ಯನವರು ನನ್ನ ಗುರುಗಳು ಹೇಳ್ತಾರೆ, ಒಬ್ಬಳು ಕಲಾವಿದೆ ಬಂದಿದ್ದಾನೆ, ಸೊ ಅವಳನ್ನೋಗಿ ಇಂಟರ್ವ್ಯೂ ಮಾಡ್ಕೊಂಬ ಅಂತ ಹೇಳಿ. ಸೊ ಬೆಳಿಗ್ಗೆ ನಾನು ಅವನ್ನ ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀನಿ. ಪ್ರಜಾವಾಣಿಯ ನನ್ನ ಮಿತ್ರ KV ರಾಮಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಮತ್ತೆ ನಾನು ಇಬ್ರು ಅವ್ರ ಮನೆಗೆ ಬರ್ತೇವೆ. ಸೊ ಬಂದಾಗ ಏನಾಗ್ತದೆ ಅಂದ್ರೆ, ನನ್ನ ಮನೇಲಿ ಆಗ ಸ್ವಲ್ಪ ನನಗೆ ಮದುವೆ ಮಾಡಬೇಕು ಅನ್ನೋಂತಹ ಒಂದು ಇದು ಶುರುವಾಗಿರ್ತದೆ. ಅಂದ್ರೆ ಮಾಡ್ಕೋ, ಇನ್ನು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು.
ಬಟ್ ಯಾವ ಹುಡುಗಿನೂ ನೋಡಿರ್ಲಿಲ್ಲ. ಸೊ ಬಂದೆ, ಬೆಳಿಗ್ಗೆ ಬಂದು ಅವಳು ಇಂಟರ್ವ್ಯೂ ಮಾಡಿದೆ, ನೋಡಿದೆ. ಒಂದು ನಿಜವಾಗಿ ಹೇಳ್ಬೇಕಂದ್ರೆ ಕಲಾವಿದೆ, ಸರಸ್ವತಿ ಒಂದು ಬಂದಂತ ಕಲಾವಿದೆ. ಫಸ್ಟ್ ಆ ಕಲೆಗೆ ನಾನು ಮಾಡ್ಬೋದೆ, ಮತ್ತೆ ಅವಳು ರೂಪಮತಿ, ಆ ರೂಪಕ್ಕೂ ಮಾಡ್ಬೋದೆ. ಅದೇನ್ ಹೇಳ್ತಾರಲ್ಲ, ನಿಜವಾಗಿಯೂ ಕಿರಣ್ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ಬೇಕು. ಅದಕ್ಕೆ ಅದು ಮುಖ, ನಾನು ಮಾತಾಡಿದೆ, ಅರ್ಧ ಗಂಟೆ ಮಾತಾಡೆ, ಮನೆಗೆ ಬಂದು ಹೀಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ, ನಾನು ಒಬ್ಬ ಹುಡುಗಿ ನೋಡಿದ್ದೀನಿ, ಅವಳು ಒಪ್ಪಿದ್ರೆ ಅವಳನ್ನೇ ಮದುವೆ ಆಗೋದು. ನನ್ನ ತಂದೆ ತಾಯಿಗಳು ನಿಜವಾಗಿ ಹೇಳ್ಬೇಕಂದ್ರೆ ಇಟ್ ಇಸ್ ಹ್ಯಾಪನ್ ಇನ್ 97. ಸೊ ಅವಾಗ ಇನ್ನೂ ಸಹ ಲವ್ ಮ್ಯಾರೇಜಸ್ ಬಗ್ಗೆ ಅಷ್ಟು ಓಪನ್ ಆಗಿರ್ಲಿಲ್ಲ. ಬಟ್ ಇದ್ರಲ್ಲಿ ನಮ್ಮ ಅದೃಷ್ಟವಂತ ಏನಂದ್ರೆ ಅಪ್ಪ ಅಮ್ಮ ಚಕಾರ ಎತ್ತಿಲ್ಲ ರೀ ನಿಜವಾಗ್ಲು. ಸಾಯಂಕಾಲ ಪ್ರಪೋಸೆ, ಸಾಯಂಕಾಲ ಬಂದ್ಬಿಟ್ಟು ಅವಳಿಗೆ ಪ್ರಪೋಸ್ ಕೊಟ್ಬಿಡ್ತೀನಿ, ಮದುವೆ ಅದ್ರಲ್ಲಿ ನಿನ್ನ ಇಷ್ಟಪಟ್ಟಿದ್ದೀನಿ ನೋಡಿ. ನಿಜವಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಾಗ್ತದೆ ಅಂದ್ರೆ, ವಿ ಶೇರ್ ಅವರ್ ಬರ್ಡೇ ಸೇಮ್. ಸೊ ನಮ್ಮ ಬರ್ಡೇನೂ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ವಿ ಬಾರ್ನ್ ಸೇಮ್ ಅಂತ ಸೇಮ್ ಡೇಟ್. ಆಗೋಯ್ತು. ಅದಾದ್ಮೇಲೆ ಪ್ರಸಂಗ ಚೆನ್ನಾಗಾಗ್ತದೆ, ಜಾತಿ ಬಂದಿರಲ್ಲ, ಪ್ರಪೋಸ್ ಕೊಟ್ಟಾಗಿದೆ. ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮಾವ ಅವರು, ನಾನು ನನ್ನೊಬ್ಬರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಪ್ರೊಫೆಸರ್ ಶಂಕರ್ ಅಂತ ಹೇಳಿ ಗಿಲಿ ಮ್ಯಾಜಿಕ್ ಅನ್ನ, ಅವ್ರಿಗೆ ಫೋನ್ ಮಾಡ್ತಾರೆ, ನನ್ನ ಮಗಳು ಇವ್ರನ್ನ ಒಪ್ಪಿದ್ದಾಳೆ, ಅವನು ಆಸ್ಟ್ರೋ ಮೋಹನ್ ಅಂತ ಹೆಸರಿಟ್ಕೊಂಡಿದ್ದಾನೆ, ಅವನು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಒಂದು ನೋಟ್ ಬರ್ತದೆ. ಸೊ ವಿಚ್ ಮೇಕ್ಸ್, ಆಗ ಕೂಡಲೇ ಹೇಳ್ತಾರೆ ನನ್ನ ಜಾತಿ ಎಲ್ಲ ಅವಾಗ ಗೊತ್ತಾಗ್ತದೆ ಅವರಿಗೆ. ಅವಾಗ ಅವರು ಚಿಟ್ಟಿ ಬಿಟ್ಕೊಳ್ತಾರೆ, ಓ ಹೌದಾ ಇವನೇನಾ ಅಂತ ಹೇಳ್ಬಿಟ್ಟು. ಅದು ಒಂದು ದೊಡ್ಡ ಘಟನೆ. ಅಕಸ್ಮಾತ್ ಆಗಿ ಅದರ ಜಾತಿ ಅದನ್ನ ನಾನು ಅದನ್ನು ಹೇಳಿಕ್ ಬಯಸಲ್ಲ, ಬಟ್ ನಾನು ಹೇಳ್ತಾ ಇರೋದೇನಂದ್ರೆ ಇಟ್ ಹ್ಯಾಪನ್ಸ್. ನಾನು ಅದೇ ಹೇಳ್ತಾ ಇರೋದು, ನಾನು ಮತ್ತೆ ಇಲ್ಲಿ ಕಿರಣ್ ನಿಂತಿದೀವಿ ಅಂದ್ರೆ ಬರೀ ನಮ್ಮ ದೈಹಿಕ ವಿಚಾರಗಳಲ್ಲಿ ಮಾತಾಡ್ತಾ ಇಲ್ಲ, ಇಟ್ಸ್ ಸ್ಪಿಂಕಿಂಗ್ ಅವರ್ ಮ್ಯಾಗ್ನೆಟಿಕ್ ಆಟಿಟ್ಯೂಡ್ಸ್. ಸೊ ಹಾಗಿರ್ಬೇಕಾದ್ರೆ ಒಂದು ಲವ್ ಅಥವಾ ಪ್ರೇಮ ಆಗ್ಬೇಕಂದ್ರೆ, ಅಂಕುರ ಆಗ್ಬೇಕಾದ್ರೆ ದೇರ್ ಆರ್ ಸಮ್ ಕೈಂಡ್ ಆಫ್ ಒಂದು ರೀತಿಯ ವೇವ್ಸ್ ಬರ್ತದೆ. ಆ ವೇವ್ಸ್ಗೆ ನೀವು ಮ್ಯಾಚ್ ಆದ್ರೆ ಲೈಫ್ ಇಸ್ ಯೂಸ್. For the first time, camera click of the heart click. ಖಂಡಿತ ಕ್ಲಿಕ್ ಆಗ್ಬಿಟ್ಟಿದೆ. Very interesting story. So ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ಇಲ್ಲ, ಒಂದು ಏಮ್ ಅಥವಾ ಏನಾದ್ರು ಆಸ್ಪಿರೇಷನ್ಸ್ ಇದೆ, ಅವಳು ಸಮಥಿಂಗ್ ಈ ತರ ಆಸ್ಪಿರೇಷನ್ಸ್ ತುಂಬಾ ಇದೆ. ಅಂದ್ರೆ ಈಗ ಅನಿಸ್ತಾ ಇದೆ, ನಾನು ಹತ್ರ 50 ಬರ್ತಾ ಇದ್ದೀನಿ. ಸೊ ಹತ್ರ ಬರ್ತಾ ಇರ್ಬೇಕಾದ್ರೆ ನನ್ಗೆ ಈಗ ಅನಿಸ್ತಾ ಇದೆ, ಒಂದು ಪಾಸ್ಟ್ 15 years ಇಂದ ನಾನು ಫೋಟೋಗ್ರಫಿ ಟೀಚ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ. ನಿಮ್ಗೆ ಹೇಳ್ತೀನಿ, ಒಂದು 8 ಲಕ್ಷ ಫೋಟೋಗ್ರಾಫರ್ಸ್ ಇದ್ದಾರೆ. ಅವರಲ್ಲಿ ವಿತ್ ಸ್ಟಾಟ್ಸ್ ನಾನು ನಿಮ್ಗೆ ಹೇಳಿದ್ರೆ 2% ಜನ ದೇ ಆರ್ ಹೈಲಿ ಎಜುಕೇಟೆಡ್ ಕ್ವಾಲಿಫೈಡ್. ಇನ್ನು ಉಳಿದ 98 ಜನರಿಗೆ ಪಾಪ ಕನ್ನಡದಲ್ಲಿ ವ್ಯವಹಾರ ಮಾಡ್ತಾರೆ. ಕನ್ನಡ ಮಾತಾಡೋದು ತಪ್ಪಲ್ಲ ನಾನು ಹೇಳ್ತಾ ಇರೋದು, ಆದ್ರೆ ಈ ಭಾಷೆ ಇಂಗ್ಲಿಷ್. ಸೊ ಅವ್ರಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಎಲ್ಲಾ ಕಡೆಗಳಲ್ಲೂ ನಾನು ವರ್ಕ್ಶಾಪ್ ಕನ್ನಡದಲ್ಲಿ ಮಾಡೋದು. ಸೊ ಅವ್ರಿಗೆ ತುಂಬಾ ಬೇಗ, ಮತ್ತೆ ಇಟ್ಸ್ ಎಲೆಕ್ಟ್ರಾನಿಕ್. ಈಗ ಬಂದಿರೋ ಎಲ್ಲಾ ಕ್ಯಾಮರಾಗಳು ಡಿಜಿಟಲ್. ಸೊ ಆ ಎಲೆಕ್ಟ್ರಾನಿಕ್ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ತಾ ಇದ್ದಾನೆ. ಹಾಗಾಗಿ ಆ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಮುಂದೆ ಒಂದು ರೀತಿ ಅಕಾಡೆಮಿ ಮಾಡಿ, ಅಕಾಡೆಮಿ ಮೂಲಕ ಫೋಟೋಗ್ರಾಫರ್ಸ್ ಅನ್ನು ತರಬೇಕು. ಅವ್ರಿಗೆ ನಾನೇನು ಕಳ್ಕೊಂಡೆ ಆ ಟೈಮಲ್ಲಿ, ಈಗ ನಾನು ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಡಿಗ್ರಿ ಮುಗಿಸಿದಾಗ ನಾನು ಲೈಫ್ ಅಂಡ್ ಶೇಡ್ ಅಕಾಡೆಮಿಕ್ ಸೇರ್ಬೇಕಿತ್ತು, ಲೈಟ್ ಅಂಡ್ ಶೇಡ್ ಅಕಾಡೆಮಿ ಊಟಿ. ಆರ್ಥಿಕವಾದಂತಹ ಸಂಕಷ್ಟ ನಂಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಈಗ ಅನಿಸ್ತಾ ಇತ್ತು, ಅವಾಗ 2 ಲಕ್ಷ ರೂಪಾಯಿ ದೊಡ್ಡ ವಿಷಯ ಆಯ್ತಾ ಅಂತ ಅನಿಸ್ತದೆ. ಬಟ್ ಆಗ್ಲಿಲ್ಲ. ನೆವರ್ ದ ಲೆಸ್ ನಾನು ಹೇಳ್ತಾ ಇದ್ದೀನಿ, ಅದು ಮಾಡದೇ ಇದ್ದುದರಿಂದ ನಾನು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀನಿ. ಯಾಕಂದ್ರೆ ನಾನೀಗ ಪ್ರತಿ ಹಂತದಲ್ಲೂ ನಾನು ಆವಿಷ್ಕಾರದಲ್ಲೇ ಇರ್ತೀನಿ, ಹೊಸದನ್ನು ಕಲಿತೀನಿ. ಯಾವುದೇ ಗ್ಯಾಜೆಟ್ ಕೊಡಿ, ಆ ಗ್ಯಾಜೆಟ್ ನೋಡ್ಬಿಟ್ಟು ಇದು ಹೀಗಿದೆ, ಇದು ಹೀಗಾಗಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಸೊ ಪ್ಲೀಸ್, ನನ್ನ ಮುಂದಿನ ದಿನಗಳು ಸಹ ಫೋಟೋಗ್ರಫಿಯ ಬಗ್ಗೆ ಒಂದಷ್ಟು ಪುಸ್ತಕಗಳು ಬರಿಬೇಕು, ಟ್ರಾವೆಲ್ ಮಾಡಬೇಕು. ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. 3ನೇದಾಗಿ ನನ್ನ ಫೋಟೋಗ್ರಫಿ ಫ್ರಟರ್ನಿಟಿ ಬೆಳಿಬೇಕು. ಸರ್, ಅದು ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ. ಎಸ್ಪೆಷಲಿ ಆರ್ಟ್ ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಸೀಮಿತ ಆಗ್ಬಿಡುತ್ತೆ. ನಾಟ್ ಎವ್ರಿ ಒನ್, ದೇರ್ ಆರ್ ಫ್ಯೂ ಪೀಪಲ್. ಓಕೆ, ನಂದಾದ್ಮೇಲೆ ಓಕೆ ನನ್ಗೊಂದು ಉತ್ತರಾಧಿಕಾರಿ ಇರ್ಬೋದು, ನನ್ನ ಹಿಂದೆ ಒಂದಷ್ಟು ಜನ ಬರ್ಲಿಂದ ಯಾರು ವಯಸ್ಸಲಾಗಿ ಹೇಳ್ಕೊಡಲ್ಲ, ಹೇಳ್ಕೊಟ್ರೆ ಏನು ಅನ್ನೋ ತರ ಇರುತ್ತೆ. ಬಟ್ ನೀವ್ ಎಲ್ಲದಕ್ಕೂ ಒಂಥರ ವಿರುದ್ಧವಾಗಿ ನಿಲ್ತೀರ ಸರ್. ಅಂದ್ರೆ ಬೆಳಿಬೇಕು, ಅದು ಬೇಕು ಬೇಡವೋ, ನಿಮ್ಮ ಹೆಸರು ಕೂಡ ಹಂಗೆ ಬಿಡುತ್ತೆ. ಓಕೆ, ಆಸ್ಟ್ರೋಮೋಹನ್ ಅಂತ ನಿಮ್ಮೊಟ್ಟಿಗೆ ಮಾತಾಡಿ ನನಗೆ ತುಂಬಾನೇ ಖುಷಿ ಆಯ್ತು. ಕಾರ್ಯಕ್ರಮ ಮುಗಿಸೋಕೆ ಮುಂಚೆ ಆಸ್ಪೈರಿಂಗ್ ಫೋಟೋಗ್ರಾಫರ್ಸ್ಗೆ ನಿಮ್ ಕಡೆ ಏನಾದ್ರು ಕಿವಿ ಮಾತಿದೆಯಾ ಸರ್?
ಇಷ್ಟು ಬೇಗ ನೀವು ಮುಗಿಸ್ತೀರಿ ಅಂತ ಅನ್ಕೊಂಡೆ, ಟೈಮ್ ಹೇಗೋಯ್ತು ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ನನಗೆ ಕಿರಣ್ ಅವರೇ. ಈಗ ಆಸ್ಪರಿಂಗ್ ಅಂತ ಹೇಳ್ಬಿಟ್ಟು ಮೆಸೇಜ್ ಕೊಡಲಿಕ್ಕೆ ನಾನೊಬ್ಬ ದೊಡ್ಡ ವ್ಯಕ್ತಿನೂ ಅಲ್ಲ, ಬಟ್ ಎಲ್ರಿಗೂ ಒಂದು ಕಳಕಳಿ ವಿನಂತಿ ಏನಂದ್ರೆ, ನಿಜವಾಗಿ ಯಾರು ಹಸಿವಿನಿಂದ ಬರ್ತಾರೋ ಅಂದ್ರೆ ಫೋಟೋಗ್ರಫಿ ಕಲಿಬೇಕಂತ ಬರ್ತಾರೋ ಅವ್ರಿಗೆ ದಯವಿಟ್ಟು ನಿಮಗೆ ಗೊತ್ತಿರೋ ವಿಚಾರಗಳನ್ನ ಹೇಳಿ. ಯಾಕಂದ್ರೆ ನನ್ನ ಗುರುಗಳು ಸ್ವಲ್ಪ ನನಗೆ ಮಿಸ್ಡೈರೆಕ್ಷನ್ ಕೊಟ್ಟದ್ರಿಂದ ನಾನು ತುಂಬಾ ತಪ್ಪಿದೆ ಮುಂಚೆ. ಬಟ್ ಆ ಹಠವನ್ನು ಇವತ್ತು ಈ ಹಂತಕ್ಕೆ ಬಂದು ತಗೊಂಬಂತು. ಬಟ್ ನಿಮ್ಮ ಎಲ್ಲರಲ್ಲಿಯೂ ಸಹ ಒಂದು ಕಳಕಳಿ ವಿನಂತಿ, ಒಂದು ಫೋಟೋಗ್ರಫಿ ನಿಮ್ಮ ಮನಸ್ಸಂತೋಷಕ್ಕೆ ಮಾಡಿ. ನೀವು ಫಸ್ಟ್ ಅದನ್ನು ಸಂತೋಷ ಪಡಿ, ಆಮೇಲೆ ಇನ್ನೊಬ್ಬರು ಸಂತೋಷ ಪಡ್ತಾರೆ. ಒಂದು ಎರಡನೇದಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂದ್ರೆ, ಫೋಟೋಗ್ರಫಿನ ಬೆಳಿಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಸೊ ಅವನು ಅದರಲ್ಲಿ ಕುಟುಂಬ ಕಟ್ಕೊಳ್ತಾನೆ, ಅದರಲ್ಲಿ ಜೀವನ ಮಾಡ್ತಾನೆ. ಬೇರೆ ಯಾರೋ ಒಂದು 4 ಜನ ಮೊಬೈಲ್ ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡ ಕ್ಷಣಕ್ಕೆ ಅದು ಫೋಟೋಗ್ರಾಫ್ ಆಗಲ್ಲ, ಇಟ್ ವಿಲ್ ಬಿ ಎ ಸ್ನ್ಯಾಪ್ ಶಾಟ್. ನಾಳೆ ನೀವು ರಿಪೆಂಟ್ ಆಗ್ತೀರಿ, ಆ ಫೋಟೋವನ್ನು ಅಗಲ ಮಾಡ್ಲಿಕ್ಕೆ ಆಗಲ್ಲ, ಅದ್ರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ಇಷ್ಟೇ ಮೆಗಾ ಪಿಕ್ಸೆಲ್ ಕ್ಯಾಮರಾಗಳು. ಸೊ ದಯವಿಟ್ಟು ಹೋಗ್ಬೇಡಿ, ಫೋಟೋಗ್ರಫಿಯನ್ನ ಬೆಳೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಕ್ಯಾಮ್ರಾ ತೆಗೆದು ಕ್ಯಾಮ್ರಾ, ಫೋನ್ ತೆಗೆದು ಫೋನ್. ಖಂಡಿತ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಡಾಕ್ಯುಲೇಟ್ಸ್ ಕಡೆಯಿಂದ ಒಂದು ಚಾಕ್ಲೇಟ್ಸ್ ವಿಚ್ ಇಸ್ ನಾಟ್ ರಿಯಲಿ ಸ್ವೀಟ್, ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ರೇಡಿಯೋ ವತಿಯಿಂದ ಒಂದು ಕಾಫಿ ಮಗ್. ಸದ್ಯಕ್ಕೆ ಎಲ್ಲದಕ್ಕಿಂತ ಮುಂಚೆ ಇದು ತುಂಬಾ ಮುಖ್ಯ ಸರ್. ಖಂಡಿತವಾಗಿ. ಸೊ ಇರುವೆ ಡಾಕ್ಯುಮೆಂಟ್ ಕಡೆಯಿಂದ ಒಂದು ಕನ್ನಡದ ಮಾಸ್ಕ್. ಸೋ ಮಚ್. ಅರೆ ನಾನು ಇದು ಕರ್ಕೊಂಡಿಲ್ಲ, ನನಗೆ ರಿಯಲಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್. ಥ್ಯಾಂಕ್ ಯು ಸರ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಒಂದು ಸಮಯಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಸಿಗ್ತಾ ಇರೋಣ. ಖಂಡಿತ ಸರ್. ಸೊ ಇದಾಗಿತ್ತು ಇವತ್ತಿನ ಮಾತುಕತೆ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಸಾಧಕನ ಜೊತೆ ನಿಮ್ಮ ಕಣ್ಮುಂದೆ ಹಾಜರಾಗ್ತೀನಿ, ಜೊತೆ ಕಿವಿಗೂ ಹಾಜರಾಗ್ತೀನಿ. ಅಲ್ಲಿ ತನಕ ನೀವೇನ್ ಮಾಡ್ಬೇಕು, ನಮ್ಮ ರೇಡಿಯೋನ ತಪ್ಪದೆ ಕೇಳಬೇಕು. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.